ತೌಫೀಕನ್ನು ನೀಡಲಿ. ನಾನು ತಗೊಳ್ಳಲಿದೆ ಇವತ್ತಿನ ವಾಕ್ಯ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೋದು ಮುಂಚೆನೆ ನೋಡಿ, ಈ ಪ್ರಪಂಚದಲ್ಲಿ ಎಷ್ಟೋ ಸಾವಿರಾರು ಪ್ರವಾದಿಗಳು ಬಂದ್ರು, ಅಲ್ಲಾಹನ ಸಂತರು ಬಂದ್ರು, ಎಷ್ಟೋ ಉಲಮಾए ಕರಾಮ್ ವಿದ್ವಾಂಸರು ಬಂದ್ರು, ಉಲಮಾए ಕರಾಮ್ ಆಲಿಮೆ ದೀನ್ ಬಂದ್ರು. ಎಲ್ಲಾರ್ಗೆ ಗೊತ್ತಿತ್ತು ಕೊನೆಯ ನಬಿ ಬರೋರಿದ್ದಾರೆ, ಕೊನೆಯ ಪ್ರವಾದಿಯವರು ಬರೋರಿದ್ದಾರೆ. ಅವರು ಲಾಸ್ಟ್, ಫಸ್ಟ್ ಅವರೇ ಲಾಸ್ಟ್ ಅವರು. ಅವ್ರು ಯಾರು? ನಮ್ಮ ಹೃದಯದ ಬೆಳಕು, ಈ ಪ್ರಪಂಚದ ಬೆಳಕು, ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಒಬ್ಬ ತಿಬ್ಬಿ ರಾಜ್ಕುಮಾರ ಪ್ರವಾಸದಲ್ಲಿ ಹೊಂಟಿದ್ದ. ಅವನು ಒಬ್ಬನೇ ಹೋಗ್ತಿದ್ದಿಲ್ಲ, ಲಕ್ಷಾಂತರ ಸಾವಿರಾರು ಕೋಟ್ಯಾಂತರ ಸೈನಿಕಗಳಿಗೆ, ಆಲಿಮೆ ದೀನವರಿಗೆ, ಹಾಕಿಮಗಳಿಗೆ, ಒಂಟೆಗಳು, ಕುದುರೆಗಳು ತಗೊಂಡು, ಈಗ ರಾಜ್ಕುಮಾರ ನಾನು ಯಾವ್ಯಾವ್ದು ಊರಿಂದ ನಾನು ದಾಟಿ ಹೋಗ್ತೀನಿ, ಎಲ್ಲಾರು ಊರಿನ ಜನರು ನನ್ಗೆ ನೋಡಕ ಬರಬೇಕು, ನನ್ನ ಸೈನಿಕಗಳಿಗೆ, ನನ್ನ ಸಿಪಾಯಿಗಳಿಗೆ ನೋಡಕ ಬರಬೇಕು ಎಲ್ಲಾರು ಜನರು ಅಂತ ಆ ಉದ್ದೇಶದಿಂದ ಎಲ್ಲ ತನ್ನ ಸೇನೆಗಳಿಗೆ, ಲಕ್ಷಾಂತರ ಜನರಿಗೆ ಕುದುರೆ ಒಂಟೆಗಳು ತಗೊಂಡು ಏನ್ ಮಾಡ್ತಿದ್ದ? ಪ್ರವಾಸ ಹೋಗ್ತಿದ್ದ. ಎಲ್ಲಾ ಊರಿನಿಂದ ದಾಟಿ ಬರ್ತಿದ್ದ. ಎಲ್ಲಾ ಊರಿನ ಜನರು ಆ ರಾಜ್ಕುಮಾರ್ಗೆ ನೋಡಕ ಬರ್ತಿದ್ರು. ಹೇಗೆ ಆ ರಾಜ್ಕುಮಾರ ಎಲ್ಲಾ ಊರು ದಾಟ್ಕೊಂಡು ಬರಾಕ್ ಕುಂತಿದ್ದ. ಬಂದಿದ್ದ ನಂತರ ಕೊನೆಯ ಊರು ದಾರಿ ಒಳಗೆ ಯಾವ್ದು ಸಿಕ್ತು? ಮಕ್ಕಾ. ಖಾನಾ ಕಾಬಾ ಮಕ್ಕಾ ಅಂತಲ್ಲ, ಆ ಮಕ್ಕಾ ಊರು ಒಂದು ಸಿಕ್ತು. ಹೇಗೆ ಮಕ್ಕಾ ಬರಬೇಕಾಯ್ತು? ಮಕ್ಕಾ ಬಂದ ನಂತರ ಆ ಮಕ್ಕಾನಲ್ಲಿ ಇರುವ ಜನರು ಯಾರು ರಾಜ್ಕುಮಾರಿಗೆ ನೋಡಕ ಬಂದಿಲ್ಲ, ಯಾರು ರಾಜ್ಕುಮಾರಿಗೆ ನೋಡಕ ಬಂದಿಲ್ಲ. ರಾಜ್ಕುಮಾರ ವಿಚಿತ್ರ ಆದ. ನಾವು ಯಾವ್ಯಾವ್ದು ಊರಿನಿಂದ ದಾಟಿ ಬಂದಿದ್ದೀವಿ, ಎಲ್ಲಾರು ಜನರು ನಮ್ಗೆ ನೋಡಕ ಬಂದ್ರು. ಇದು ಎಂತದು ಊರಿದು? ಇಲ್ಲಿ ಬಂದಿದ್ರೆ ಒಬ್ರು ನಮ್ಗೆ ನೋಡಕ ಬಂದಿಲ್ಲ, ಏನಿದೆ ಅಂತ ಈ ಊರಿನೊಳಗೆ? ಅಲ್ಲಿ ಒಬ್ರು ಇರೋರು ಹೇಳಿದ್ರು ಏನಂತ? ಐ ರಾಜ್ಕುಮಾರ, ಈ ಊರಿನೊಳಗೆ ಇಡೀ ಪ್ರಪಂಚಕ್ಕೆ ಪವಿತ್ರವಾದ, ಶ್ರೇಷ್ಠವಾದ ಒಂದು ಮನೆ ಇದೆ, ಅದಕ್ಕೆ ಖಾನಾ ಕಾಬಾ ಅಂತ ಹೇಳುತ್ತಾರೆ. ಖಾನಾ ಕಾಬಾ, ಇಡೀ ಪ್ರಪಂಚದ ಜನರು ಖಾನಾ ಕಾಬಾಗೆ ಪ್ರೀತಿ ಮಾಡುತ್ತಾರೆ. ಈ ಪ್ರಪಂಚದ ಮೂಲಿ ಮೂಲಿಯೊಳಗೆ ಎಷ್ಟೋ ಜನರಿದಾರ, ಎಲ್ಲಾರು ಜನರು ಬರೀ ಈ ಊರಿಗೆ ಖಾನಾ ಕಾಬಾಗೆ ನೋಡಕ್ಕೆ ಬರುತ್ತಾರೆ, ಆ ಮನೆಗೆ ಜಿಯಾರತ್ ಮಾಡಕ್ಕೆ ಬರುತ್ತಾರೆ. ರಾಜ್ಕುಮಾರ, ಆ ರಾಜ್ಕುಮಾರ್ಗೆ ಹೇಗೆ ಹೇಳಬೇಕಿತ್ತು? ರಾಜ್ಕುಮಾರ್ ಏನ್ ಮಾಡಿದ? ಇಲ್ಲ, ಹಂಗಂದ್ರೆ ನಾನು ಈ ಖಾನಾ ಕಾಬಾಗೆ ನಾನು ಬೆಳೆಸ್ತೇನೆ, ನನ್ಗಿಂತ ಜಾಸ್ತಿ ಅತಿ ಶ್ರೇಷ್ಠ ಇದೆ ಅಂದ್ರೆ ಎಲ್ಲಾ ಊರಿನ ಜನರು ನನ್ಗೆ ನೋಡಕ ಬರ್ತಿದ್ರು, ನನ್ಗೆ ಬಿಟ್ಟು ಈ ಮನೆಗೆ ನೋಡಕ್ ಬರಾಕ್ ಕುಂತಿದ್ದಾರೆ ಅಂದ್ರೆ ನಾನು ಈ ಮನೆಗೆ ನಾನು ಬಿಡಬಾರ್ದು, ಹಂಗಂದ್ರೆ ನಾನು ಬೆಳೆಸ್ತೇನೆ ಅಂತ ನಿಯತ್ ಮಾಡ್ಕೊಂಡಿದ್ದ. ಹೇಗೆ ನಿಯತ್ ಮಾಡಬೇಕು? ಬರೀ ನಿಯತ್ ಮಾಡಿದಾನೆ, ಇನ್ನೂ ಬೆಳೆಸಿಲ್ಲ. ನೋಡ್ರಿ ಇಲ್ಲಿ ಅದಕ್ಕೆ ಹೇಳುತ್ತಾರೆ, ಮಸಜೀದ್ ಆಗ್ಲಿ, ಮದರ್ಸ ಆಗ್ಲಿ, ಅಲ್ಲಾಹನ ಶರಣಾಗ್ಲಿ, ಅಲ್ಲಾಹನ ವಿದ್ವಾಂಸಗಳು, ಆಲಿಮೆ ದೀನ್ ಅವರಾಗ್ಲಿ, ಅವ್ರ ಬಗ್ಗೆ ಯಾವತ್ತು ನೀ ಅವ್ರಿಗೆ ಒಡೀರಿ, ಬಡೀರಿ, ಬೈರಿ, ಏನಾರ ಆಮೇಲೆ ಮಾತು ನಿಯತ್ ಯಾವತ್ತು ಕೆಟ್ಟವಾದ ಮಾಡ್ಕೊಳಕ್ ಹೋಗ್ಬಾರ್ದು. ಅಲ್ಲಾಹನ ಸಂತರ ಮೇಲೆ, ಅಲ್ಲಾಹನ ನೇಕ ಭಕ್ತಾದಿಗಳಿಗೆ ನಾವು ಹಿಂಸೆ ಕೊಡ್ಬೇಕು, ನೋವು ಕೊಡ್ಬೇಕಪ್ಪ ಅವ್ರಿಗೆ, ನಾವು ಈ ರೀತಿ ಅವ್ರಿಗೆ ನಾವು ದುಃಖ ಕೊಡ್ಬೇಕಂತ ನೀವು ಏನಾದ್ರೆ ಸ್ವಲ್ಪ ನಿಯತ ಮಾಡ್ರಿ, ಅದು ಏನಾಗೋದು? ಅಲ್ಲಾಹನಿಂದ ಶಿಕ್ಷೆ ಬಂದೇ ಬರುತ್ತಿದೆ, ಅವ್ರ ಮೇಲೆ ಬಂದೇ ಬರುತ್ತದೆ ಶಿಕ್ಷೆ ಅಂತ ಜನರ ಮೇಲೆ. ಆ ರಾಜ್ಕುಮಾರ ಖಾನಾ ಕಾಬಾ ಬೆಳೆಸಿಲ್ಲ, ಬರೀ ನಿಯತ್ ಮಾಡಿದಾನೆ, ನಾನು ಖಾನಾ ಕಾಬಾ ಬೆಳೆಸಬೇಕು, ಅದಕ್ಕಿಂತ ಜಾಸ್ತಿ ಗೌರವ ಮರ್ಯಾದೆ ನನ್ಗೆ ಸಿಗ್ಬೇಕು ಅಂತ ನಿಯತ್ ಮಾಡಿದ್ದ. ಹೇಗೆ ನಿಯತ್ ಮಾಡಬೇಕು? ಆಕಾಶದಿಂದ ಒಂದು ರೋಗ ಬಂತು ಅವ್ರಿಗೆ. ಆ ರೋಗದು ದುಃಖನಿಂದ, ಆ ರೋಗದ ನೋವಿನಿಂದ, ಆ ವಾಸನೆಯಿಂದ ಆ ಸಾವಿರಾರು ಸೇನೆಗಳು ಏನಿದ್ರು ಎಲ್ಲಾರು ದೂರ ಆಗುತ್ತಿದ್ದ ಅಂತ ಕೆಟ್ಟವಾದ ರೋಗ ಬಂತು. ಎಷ್ಟು ತಿಬ್ಬಿಗಳು, ಡಾಕ್ಟರ್ಗಳು ಬರ್ತಿದ್ರು ಹಾಕಿಮಗಳು ನೋಡೋದಕ್ಕೆ, ಚೆಕಪ್ ಮಾಡೋದಕ್ಕೆ. ಎಲ್ಲಾರು ಹೇಳ್ತಿದ್ರು ಇಲ್ಲ, ಇದು ಸಾಧ್ಯ ಇಲ್ಲ, ಈ ರೋಗಕ್ಕೆ ದೂರ ಮಾಡೋದು ಸಾಧ್ಯ ಇಲ್ಲ, ರೋಗಕ್ಕೆ ದೂರ ಮಾಡೋದು. ಒಬ್ರು ಲಾಸ್ಟ್ ಹಾಕಿಮ್ ಅವರು ಬಂದಿನ ನಂತರ ಏನ್ ಹೇಳಿದ್ರು? ನನಗೆ ಈ ರೀತಿ ರಾಜ್ಕುಮಾರ್ ಹೇಳಿದ, ಈ ರೀತಿ ಅನಾರೋಗ್ಯ ಆಗಿದ್ದೇನೆ, ಈ ರೋಗದ ಯಾವುದೇ ಡಾಕ್ಟರ್ ಎಷ್ಟು ಔಷಧಿ ಕೊಟ್ಟಿದ್ರೆ ನಾನು ಆರಾಮಾಗುತ್ತಿಲ್ಲ, ನಿಮ್ ಕಡೆ ಏನಾದ್ರೆ ಔಷಧಿ ಇದ್ದರೆ ಕೊಡ್ರಿ. ಅವ್ರು ಕೊನೆಯ ಮಾತು ಒಂದೇ ಹೇಳಿದ್ರು. ಇವತ್ತು ಬಹಳ ಜನರು ಇಂತ ಇರ್ತಾರ, ಎಷ್ಟೋ ಲಕ್ಷಾಂತರ ಹಾಸ್ಪಿಟಲ್ಗೆ ಅಡ್ಡಾಡಕ್ ಕುಂತಿದಾರ, ಎಷ್ಟೋ ಲಕ್ಷಾಂತರ ದುಡ್ಡು ಹಾಕುತ್ತಿದಾರ, ಆದ್ರೆ ಶಿಫಾ ಆಗುತ್ತಿಲ್ಲ. ಕೆಲಸ ನೋಡಿದ್ರೆ ಒಂದು ಯಾವುದೇ ಜೀವನೊಳಗೆ ತಪ್ಪು ಮಾಡಿರ್ತಾರ. ಅದಕ್ಕೆ ಹೇಳೋದು, ಯಾವುದೇ ಜೀವನೊಳಗೆ, ನಿಮ್ಮ ಜೀವನೊಳಗೆ ನೀವು ಏನಾದ್ರೆ ತಪ್ಪು ಮಾಡಿರ್ತೀರಾ, ಅಲ್ಲಾನ್ ಕಡೆ ಮೊದ್ಲಿಗೆ ಹಂಗೇನಾದ್ರೆ ಅನಾರೋಗ್ಯ ಆಗಿದ್ರೆ, ಹಂಗೇನಾದ್ರೆ ಅತಿ ಜಾಸ್ತಿ ನಿಮ್ಮ ಮ್ಯಾಲೆ ದುಃಖಗಳು, ಜ್ವರಗಳು ಬಂದಿದ್ರೆ ಅಲ್ಲಾನ್ ಕಡೆ ಮೊದ್ಲಿಗೆ ಕ್ಷಮೆ ಕೇಳ್ರಿ. ಅಯ್ಯಲ್ಲ, ನನ್ನಿಂದ ಬ್ಯಾರೆ ಏನಾದ್ರೆ ಜನರಿಂದ ಮನಸ್ಸನ್ನು ಆಗಿದ್ರೆ ನನ್ಗೆ ಕ್ಷಮೆ ಮಾಡು ಅಲ್ಲ. ನಾನು ಬ್ಯಾರೆ ಜನರಿಗೆ ಏನಾದ್ರೆ ಕೆಟ್ಟವಾದ ಮಾತು ಹೇಳಿದ್ರೆ, ನಾನು ಏನಾದ್ರೆ ನೋವು ಅವ್ರಿಗೆ ಮುಟ್ಟಿಸಿದ್ರಿ ಅಲ್ಲ, ಅವ್ರು ಏನಾದ್ರೆ ನನ್ಗೆ ಶಾಪ ಕೊಟ್ಟಿದ್ರಿ ಅಲ್ಲ, ನನ್ಗೆ ಕ್ಷಮೆ ಮಾಡು ಅಲ್ಲ. ನನ್ನ ಮೇಲೆ ಈ ಬಂದಿರುವ ಶಾಪಗೆ ತೆಗಿದ್ ಬಿಡಿ ಅಲ್ವಾ ಅಂತ ನಾವು ಮೊದಲಿಗೆ ದುವಾ ಮಾಡ್ಬೇಕು. ಆಮೇಲೆ ಡಾಕ್ಟರ್ ಕಡೆ ಹೋಗೋದ್ ಪ್ರಯತ್ನ ಮಾಡ್ತೀವಿ. ಆ ಡಾಕ್ಟರ್ ಏನು ರಾಜ್ಕುಮಾರ್ ಹೇಳಿದ, ಎಷ್ಟೋ ನನ್ಗೆ ಡಾಕ್ಟರ್ಗಳು ಬಂದು ನೋಡಿದ್ರು, ಆದ್ರೆ ನನ್ಗೆ ಔಷಧಿ ಕೊಟ್ಟಿದ ನಂತರ ನನ್ನ ಶಿಫಾ ಆಗುತ್ತಿಲ್ಲ, ನಾನು ಏನ್ ಮಾಡ್ಬೇಕು? ಆ ಲಾಸ್ಟ್ ತಿಬ್ಬಿ ಬರುವಳಿದ್ರು ಏನಂತ? ಈ ರೋಗ ಏನಿದೆ ಪ್ರಪಂಚದ ರೋಗ, ಅದ ರೋಗ ಆಕಾಶಿನ ರೋಗ. ಔಷಧಿ ಪ್ರಪಂಚದ ಔಷಧಿ ಕೂಡ ಕುಂತಿದ್ದೀರಾ, ಅದು ಯಾವಾಗ ನಿಮ್ ದೇಹದಿಂದ ಹೋಗಬೇಕು? ಏನ್ ಹೇಳಿದ್ರು ತಿಬ್ಬಿ ಬರು?
ರೋಗ ಆಕಾಶಿನ ರೋಗ ಇದೆ. ಇದು ಔಷಧಿ ಎಲ್ಲಿಂದಿದೆ? ಪ್ರಪಂಚದ ಔಷಧಿ ಕೂಡ ಕುಂತಿದ್ದೀರ ನೀವು ಅವರಿಗೆ. ಹಂಗಾದ್ರೆ ಅವ್ರು ಶಿಫಾ ಆಗೋದಿಲ್ಲ. ಮತ್ತೆ ಏನ್ ಮಾಡ್ಬೇಕು? ನಿಮ್ಮ ಜೀವನೊಳಗೆ ಏನಾದ್ರೂ ನೀವು ತಪ್ಪ ನಿಯತ್ ಮಾಡ್ಕೊಂಡಿರ್ಬಹುದು, ಯೋಚನೆ ಮಾಡ್ರಿ. ತಪ್ಪು ಏನಾದ್ರೂ ನಿಯತ್ ನೀವು ಮಾಡ್ಕೊಂಡಿರ್ಬಹುದು, ರಾಜ್ಕುಮಾರ ಯೋಚನೆ ಮಾಡ್ರಿ. ಮೊದಲಿಗೆ ಅಲ್ಲಾಹನ ಕಡೆ ಕ್ಷಮೆಯನ್ನು ಕೇಳಿರಿ, ನೀವು ತೋಬಾವನ್ನು ಮಾಡ್ರಿ. ನೀವು ಅವಾಗ ರಾಜ್ಕುಮಾರ ದುವಾ ಮಾಡಿದ, ಅಲ್ಲಾ, ನಾನು ಮಾಡಿದ್ದೆ ಒಂದು ನಿಯತ್ತು, ಪವಿತ್ರವಾದ ಮನೆ ಖಾನ ಕಾಬಾಗೆ ನಾನು ಬೆಳೆಸಬೇಕಂತೂ ನಾನು ನಿಯತ್ ಮಾಡಿದ್ದೆ. ಅದೇ ನಿಯತ್, ನನ್ನ ಕೆಟ್ಟವಾದ ನಿಯತ್ತಿನಿಂದನೇ ಇದು ಇವತ್ತು ನನ್ನ ದೇಹ ಮೇಲೆ ರೋಗ ಬಂದಿದೆ. ನನ್ನ ದೇಹ ಮೇಲೆ ರೋಗ ಬಂದಿದೆ. ಆದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬಾಳು ಗಫೂರ್ ರಹೀಮ್ ಇದ್ದಾನ್ರಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಂಗೆ ಪ್ರೀತಿ ಮಾಡೋರು ಪ್ರಪಂಚದಲ್ಲಿ ಯಾರು ಇಲ್ಲ. ಸೃಷ್ಟಿ ಮಾಡಿದನೇ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪ್ರಪಂಚಕ್ಕೆ, ಭಕ್ತಾದಿಗಳಿಗೆ ಕಳ್ಸಿದನೇ ಅಲ್ಲಾಹ್ ರಬ್ಬುಲ್ ಇಜ್ಜತ್, ನಮ್ಗೆ ಎಲ್ಲರಿಗೂ ಕಳ್ಸಿದ ಅಲ್ಲಾಹ್ ರಬ್ಬುಲ್ ಇಜ್ಜತ್ನೇ. ನಾವು ಪಾಪ ಮೇಲೆ ಪಾಪ ಮಾಡಕ್ ಕುಂತಿದೀವಿ. ನಮ್ಮ ಹುಜೂರ್ ಸತ್ಯನಿಂದ ಬರೀ ಅಲ್ಲಾಹನ ಬಾರ್ಗದಲ್ಲಿ ನಿಮ್ಮ ಪಾಪವನ್ನು ನೆನಪು ಮಾಡಿ ಒಂದು ತೋಬಾ ಕೇಳ್ರಿ ನೀವು ಸಾಕು. ಒಂದು ತೋಬಾ ಮಾಡ್ರಿ. ನೀವು ಇನ್ನೂ ಕೈ ತಳಗಿ ನೀವು ಈ ರೀತಿ ಇಡೋದು ಮುಂಚೆನೆ ನಿಮ್ಮ ತೋಬಾ ಅಲ್ಲಾಹನ ಕಡೆ ಕಬೂಲ್ ಆಗ್ತದೆ. ಏಕೆಂದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ 70 ತಾಯಿಗಿಂತ ಜಾಸ್ತಿ ತನ್ನ ಭಕ್ತಾದಿಗಳಿಗೆ ಪ್ರೀತಿ ಮಾಡುತ್ತಾನೆ. ಎಷ್ಟು? 70 ತಾಯಿಗಿಂತ ಜಾಸ್ತಿ. ಇವತ್ತು ಬರೀ ಒಂದೇ ತಾಯಿಯ ಪ್ರೀತಿ ನೋಡಿದ್ರೆ ನಮ್ಗೆ ತಡ್ಕೊಳಕ್ ಹಂಗಿಲ್ಲ. ಅಪ್ಪ ಏನಿದ್ರೆ ನನ್ನ ತಾಯಿ, ಅಪ್ಪ ನನ್ಗೆ ಹಾಲು ಕುಳಿಸಿದ, ನನ್ಗೆ ಸಾಕಿದ ನನ್ನ ತಾಯಿ, ನನ್ಗೆ ಜೋಪಾನ್ ಮಾಡಲ್ ನನ್ನ ತಾಯಿ. ಅಯ್ಯೋ, ಏನಿದ್ರೆ ನನ್ನ ತಾಯಿನೇ. ತಾಯಿ ಇದು ತಾಯಿಯ ಪ್ರೀತಿ. ಇವತ್ತು ಯಾರಾದ್ರೂ ನೋಡ್ರಿ, ತಾಯಿಗೆ ಕಳ್ಕೊಂಡ ನಂತರ ಮಕ್ಕಳು ಹುಚ್ಚಾಗ್ತಾರ. ತಾಯಿ ಅನಾರೋಗ್ಯ ಆಗಿದ ನಂತರ ಮಕ್ಕಳು ಏನು ಚಿಂತೆನಲ್ಲಿ ಇರ್ತಾರ. ನನ್ನ ಅಮ್ಮಿ ಜಾನ್ಗೆ ಈ ರೀತಿ ಆಗಿದೆ, ನನ್ನ ಅಮ್ಮಿ ಜಾನ್ಗೆ. ಯಾರಾದ್ರಾಗ್ಲಿ ಅಮ್ಮಿ ಜಾನ್, ಅಬ್ಬು ಜಾನ್ಗೆ ನೆನಪು ಮಾಡಿ ಎಲ್ಲಾರು ಹೇಳ್ತಾರ, ನೆನಪು ಬಂದೇ ಬರ್ತಿರ್ತಾರ. ಇದು ತಾಯಿ ಪ್ರೀತಿ. ಬರೀ ಒಂದು ತಾಯಿ ಪ್ರೀತಿ ಇವತ್ತು ನಮ್ಗೆ ತಡ್ಕೊಳಂಗಿಲ್ಲ. ಅಷ್ಟು ಅತಿ ಜಾಸ್ತಿ ತಾಯಿ ತಂದೆ ಮೇಲೆ ಪ್ರೀತಿ ಇದೆ. ಈಗ ನೋಡ್ರಿ, 70 ತಾಯಿಗಿಂತ ಜಾಸ್ತಿ ಪ್ರೀತಿ ಮಾಡುವ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈಗ ನಮ್ಗೆ ಹೇಗೆ ಪ್ರೀತಿ ಮಾಡಕ್ ಕುಂತಿದ್ದಾನೆ. ಅದಕ್ಕೆ ಅಲ್ಲಾಹನ ಹುಕ್ಮಿನ ನಾವು ಜೀವನ ಮಾಡೋದು ಪ್ರಯತ್ನ ಮಾಡ್ಬೇಕು. ಆ ರಾಜ್ಕುಮಾರಿ ಮಾಡಿದ, ನಾನು ಅಲ್ಲಾಹನ ಕಡೆ ಈ ರೀತಿ ನಾನು ಅಲ್ಲಾಹನ ಮನಿ ಬೆಳೆಸಬೇಕು ಅಂತ ನಾನು ಏನು ಮಾಡಿದ, ನಿಯತ್ ಮಾಡ್ಕೊತಿದ್ಯಾ. ಅಲ್ಲಾಹ್, ನನ್ನ ನಿಯತ್ ತಪ್ಪಾಯ್ತು, ಅಲ್ಲ ನನ್ನ ಕ್ಷಮೆಗಳನ್ನು ನನಗೆ ಮಾಫ್ ಮಾಡಿಬಿಡಿ, ಅಲ್ಲಾಹ್ ನನಗೆ ಕ್ಷಮೆ ಮಾಡಿಬಿಡು. ಹೇಗೆ ತೋಬಾ ಕಳೆದೋಯ್ತು. ಒಂದೇ ಕ್ಷಣದಲ್ಲಿ ಎಷ್ಟೋ ಸಾವಿರಾರು ಡಾಕ್ಟರ್ಗಳು ಬಂದು ಔಷಧಿ ಕೊಟ್ಟಿದ್ರು, ಯಾವುದೇ ಔಷಧಿ ದೇಹಕ್ಕೆ ಮುಟ್ಟಿಲ್ಲ. ಹೇಗೆ ತೋಬಾ ಮಾಡಬೇಕು, ಒಂದೇ ಕ್ಷಣದಲ್ಲಿ ಇಡೀ ರೋಗ ದೇಹದಿಂದ ದೂರವನ್ನಾಯ್ತು, ಶಿಫಾವನ್ನು ಆಯ್ತು. ಬರೀ ಒಂದು ತೋಬಾ ನಿಂದನೆ. ಅದಕ್ಕೆ ನಮ್ಮ ಜೀವನೊಳಗೆ ಹೇಳಾಕ ಬರಂಗಿಲ್ಲ. ಏಕೆಂದ್ರೆ ನಾವು ನಿನ್ನೆ ತಿಂದಿದ್ದು ಏನು 8 ದಿನ ಮುಂಚೆ ತಿಂದಿದ್ದು ಇವತ್ತು ನಮ್ಗೆ ನೆನಪಿರಂಗಿಲ್ಲ ಅಂತ ನಮ್ಮ ಪರಿಸ್ಥಿತಿ. ಎಲ್ಲೇ ರೊಕ್ಕ ಇಟ್ಟಿದ್ದು ಇವತ್ತು ನಮ್ಗೆ ಗೊತ್ತಾಗೋದಿಲ್ಲ. ಅಷ್ಟು ನಮ್ಮ ವಿಚಾರಣೆ ಕಡಿಮೆ. ಆದ್ರೆ ಈ ಜೀವನ ಒಳಗೆ ಯಾರಾದ್ರೆ ಮನಸ್ಸಿಗೆ ಸ್ವಲ್ಪ ಏನಾದ್ರೆ ಬೇಜಾರು ಆಗಿ ಇರ್ತೈತಿ, ಏನಾದ್ರೆ ಬೈದಿರ್ತೀವಿ, ಕೆಟ್ಟ ಮಾತು ಹೇಳಿರ್ತೀವಿ, ಅಲ್ಲಾಹನ ಕಡೆ ಅದರಿಂದ ತೋಬಾ ಕೇಳೋ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಬುಜುರ್ಗಾನ್ ಇಸ್ಲಾಂ ಹೇಳಿದ್ರು, ನೀವು ಮಲಗೋದು ಮುಂಚೆ ಏನು ಅಲ್ಲಾಹನ ಕಡೆ ದುವಾ ಮಾಡಿ ಮಲಗಿ. ನಾನು ಓದಾ ಕುಂತಿದ್ಯಾ, ಆಯಿಷಾ ಹಜರತ್ ಹುಜೂರ್ ಹೇಳಿದ್ರು, ಆಯಿಷಾ ಮಲಗೋದು ಮುಂಚೆ ಒಂದು ಪೂರ್ತಿ ಕುರಾನ್ ಓದಿ ಮಲಗೋದು ಪ್ರಯತ್ನ ಮಾಡು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಆಯಿಷಾ ಸಿದ್ದಿಕಾ ರದಿಯಲ್ಲಾಹು ಅನ್ಹಾ, ಆಯಿಷಾ ಮಲಗೋದು ಮುಂಚೆ ಒಂದು ಪೂರ್ತಿ ಕುರಾನ್ ಮುಕಮ್ಮಲ್ ಓದಿ ಮಲಗೋದು ಪ್ರಯತ್ನ ಮಾಡು. ನಮಾಜ್ ಒಳಗೆ ಮುಂಚೆ ಹೇಳಿದ್ರು, ಆಯಿಷಾ ನೀನು ಸ್ವರ್ಗದಲ್ಲಿ ಹೋದ ಕೆಲಸವನ್ನು ಮಾಡಿ ಮಲಗೋದು ಪ್ರಯತ್ನ ಮಾಡು. ಇದು ಮಾತು ಹೇಳಿದ್ರು. ಆಯಿಷಾ ಎಲ್ಲಾ ಜನರಿಗೆ ಸಂತೋಷವನ್ನು ಮಾಡಿ, ಅವ್ರಿಗೆ ದುಃಖ ದೂರ ಮಾಡಿ, ಅವ್ರಿಗೆ ಕ್ಷಮೆಯನ್ನು ಕೇಳಿ, ಎಲ್ಲಾ ಜನರಿಗೆ ಕ್ಷಮೆಯನ್ನು ಕೇಳಿ ಏನಿದೆ ಮಲಗೋದು ಪ್ರಯತ್ನ ಮಾಡಿ ಅಂತ ಬೇರೆ ಬೇರೆ ರೀತಿ ಮಾತು ಹೇಳಿದ್ರು. ಇದರ ಒಳಗೆ ಇಂಪಾರ್ಟೆಂಟ್ ಇನ್ನೊಂದು ಮಾತು ಏನಿದೆ ಅಂದ್ರೆ, ಫಸ್ಟ್ ಮಾತು, ರಾತ್ರಿಗೆ ಮಲಗೋದು ಮುಂಚೆ ಪೂರ್ತಿ ಕುರಾನ್ ಓದಿ ಮಲಗಬೇಕಂತೆ. ನಾವು ಕುರಾನ್ ಓದಕ್ ಕುಂದಿರ್ತೀವಿ, ಬೆಳಿಗ್ಗೆ ಸಾಯಂಕಾಲ ನಾವು ಕುಂದಿರ್ತೀವಿ. ಆದ್ರೆ ಒಂದು ಕುರಾನ್ ಮುಕ್ತಾಯ ಆಗ್ತೈತಿ, ಆಗಿದ್ರೆ ಆಗೋದಿಲ್ಲ ಅಂದ್ರೆ ಇಲ್ಲ ತಗೋ. ಯಾಕಂದ್ರೆ ಮನಸ್ಸು ಏನಂತೈತಿ, ಇನ್ನು ಕೆಲಸ ಅದಾವ, ಅದು ಮಾಡ್ಬೇಕು, ನೋಡೋಣ ಆಮೇಲೆ ಓದಂತ, ಇನ್ನ ನಾಳೆ ಓದಂತ ನಮ್ಮ ಮನಸ್ಸಲ್ಲಿ. ಹಜರತ್ ಆಯಿಷಾ ಅವರು ಇದು ಮಾತು ಕೇಳಿದ ನಂತರ ವಿಚಾರಣೆ ಮಾಡೋದು, ಇದೇನಪ್ಪ ಪೂರ್ತಿ ಕುರಾನ್ ಓದ್ಬೇಕಂತೆ ರಾತ್ರಿಗೆ ಮಲಗೋದು ಮುಂಚೆ. ಮತ್ತೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಾಜ್ ಮಾಡಿದ ನಂತರ ಹೇಗೆ ನಮಾಜ್ ಮುಕ್ತಾಯ ಆಯ್ತು, ಯಾ ರಸೂಲುಲ್ಲಾಹ್ ಇಡೀ ಪೂರ್ತಿ ಕುರಾನ್ ಒಂದೇ ರಾತ್ರಿಯಲ್ಲಿ ನಾನು ಮಲಗೋದು ಮುಂಚೆ ನಾನು ಪೂರ್ತಿ ಕುರಾನ್ ಹೇಗೆ ಓದ್ಬೇಕು ಯಾ ರಸೂಲುಲ್ಲಾಹ್. ಹಜರತ್ ಆಯಿಷಾ ಕೇಳಿದ್ರು, ಆಯಿಷಾ ಪೂರ್ತಿ ಕುರಾನ್ ಓದೋದು ಅರ್ಥ ಅಂದರೆ, ಆಯಿಷಾ ಮಲಗೋದು ಮುಂಚೆ 3 ಸಾರಿ ಏನಿದೆ ಈ ಸೂರಾ ಹೇಳಿ ಮಲಗೋದು ನೀ ಪ್ರಯತ್ನ ಮಾಡು. ಯಾವುದು ಸೂರಾ? ಸೂರೆ ಅಖ್ಲಾಸ್. ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಮ್ ಯಲಿದ್ ವಲಮ್ ಯೂಲದ್ ವಲಮ್ ಯಕುಲ್ ಲಹು ಕುಫುವನ್ ಅಹದ್. ಆಯಿಷಾ ಮಲಗೋದು ಮುಂಚೆ ಈ ಸೂರಾವನ್ನು ಓದಿ ನೀ ಮಲಗೋದು ಪ್ರಯತ್ನ ಮಾಡು. ಈ ಹೇಗೆ 3 ಸಾರಿ ಓದಿ ನೀನು ಹೇಗೆ ಮಲಗ್ತೀಯ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಡೀ ಪೂರ್ತಿ ಕುರಾನ್ ಓದಷ್ಟು ಪುಣ್ಯ ನಿನ್ನ ಹೆಸರಿಂದ ಬರೆಯುತ್ತಾನೆ. ಬರೀ 3 ಸಾರಿ ಕುಲ್ ಹುವಲ್ಲಾಹು ಅಹದ್ ಓದಿ ಮಲಗಿದರೆ ನೋಡ್ರಿ ಎಷ್ಟು ದೊಡ್ಡವಾದ ಆಫರ್ ನಮ್ಗೆ ಸಿಕ್ಕಿದೆ ಹಜರತ್ ಆಯಿಷಾ ಸಿದ್ದಿಕಾ ರದಿಯಲ್ಲಾಹು ಅನ್ಹಾ. ಇವತ್ತು ನಮ್ಮ ಜನರು ಅದೇರಿಂದ ಬೇಜಾರು.
ಕುರಾನ್ ಶರೀಫ್ ಇಡೀ ಕುರಾನ್ ಓದಾಕ್ ನಮ್ಗಡೆ ಶಕ್ತಿ ಇಲ್ಲ. ಇವತ್ತು ಎಲ್ಲಾರಿಗೆ ನೆನಪೈತಿ ಕುಲ್ ಅಲ್ಲಾಹ್ ಸೂರ, ಯಾರಿಗಿಲ್ಲ ಅಂತಿಲ್ರಿ, ಎಲ್ಲಾರಿಗೆ ನೆನಪೈತಿ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವತ್ತು ಅಲ್ಹಮ್ದುಲಿಲ್ಲಾಹ್ ನಮ್ಮ ಟೆನ್ಷನ್ ಕೊಂಡದ್ದು ಮಕ್ಕಳಿಗೆ ನೆನಪಿದೆ. ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಮ್ ಯಲಿದ್ ವಲಂ ಯೂಲದ್ ವಲಂ ಯಕುಲ್ ಲಹು ಕುಫುವನ್ ಅಹದ್ 3 ಸಾರಿ ಓದ್ರಿ. ಅಲ್ಲಾಹ್ ನೆನಪು ಮಾಡ್ರಿ, ಮಲಗ್ರಿ. ಇಡೀ ಒಂದು ಪೂರ್ತಿ ಕುರಾನ್ ಓದಿ ನೀವು ಮಲಗಾಕ್ ಕುಂತಿದ್ದೀರಾ, ಇಷ್ಟು ಪುಣ್ಯ ನೀವು ಪಡ್ಕೊಳಕ್ ಕುಂತಿದ್ದೀರಾ. ಇಲ್ಲಿ ತನಕ ಒಂದು ರಿವಾಯತ್ ನಲ್ಲಿ ಬಂತು, ರಾತ್ರಿ ನೀವು ಮಲಗಿದ್ದೀರಾ, ಮಲಗಿದ ನಂತರ ರಾತ್ರಿ ಸಮಯದಲ್ಲಿ ನೀವು ಎಚ್ಚರಾದ್ರಿ. ನೀವು ರಾತ್ರಿ ಸಮಯದಲ್ಲಿ ನಿಮ್ಮ ನಿದ್ದೆ ಕೆಡ್ತು, ನೀವು ಎಚ್ಚರಾದ್ರಿ. 1 ಗಂಟೆ 8 ಗಂಟೆ ಮಲಗಿದ್ರೆ ಎಕ್ಸಾಂಪಲ್ ತಗೋರಿ, 10 ಗಂಟೆಗೆ 9 ಗಂಟೆ ನೀವು ಮಲಗಿದ್ದೀರಾ. 1-2 ಗಂಟೆಗೆ ಎಚ್ಚರ ಆಯ್ತು. ಯಾಕೆ ನನಗೆ ನಿದ್ದೆ ಬರೋಲ್ಲ, ಟೈಮ್ ನೋಡಿದ್ರಿ 1 ಗಂಟೆಗೆ ನಾನು ಏಕೆ ಎದ್ದೇಳಿದ್ದೇನೆ ಈಗ. ಹಿಂಗ ಏನಾದ್ರೆ ನಿಮ್ಮ ರಾತ್ರಿ ಅರ್ಧ ರಾತ್ರಿಗೆ ನಿದ್ದೆ ಕೆಟ್ಟಿದ ನಂತರ ನೀವು ಏನಾದ್ರೆ ಒಂದು ಮುಕಮ್ಮಲ್ ಸೂರೆ ಯಾಸೀನ್ ಓದಿದ್ರೆ, ಏನು ಒಂದು ಮುಕಮ್ಮಲ್ ಸೂರೆ ಯಾಸೀನ್ ಓದಿದರೆ ಆ ಸಂದರ್ಭದಲ್ಲಿ ಎಚ್ಚರಾಗಿದ ನಂತರ 2 ಕುರಾನ್ ಓದೋದಷ್ಟು ನಿಮ್ಗೆ ಪುಣ್ಯ ಸಿಗ್ತೈತೆ. ಅದ ರಾತ್ರಿ ಒಳಗೆ ಇಡೀ ಯಾಸೀನ್ ಸೂರ ಓದಿದ್ರೆ 2 ಕುರಾನ್ ಮುಕಮ್ಮಲ್ ಕುರಾನ್ ಓದೋದಷ್ಟು ನಿಮ್ಗೆ ಪುಣ್ಯ ಸಿಗ್ತೈತಿ. ಬರೀ ಒಂದು ಯಾಸೀನ್ ಶರೀಫ್ ಓದೋದ್ರಿ, 2 ಕುರಾನ್. ನಮ್ಗೆ 2 ಕುರಾನ್ ಓದೋಷ್ಟು ಯೋಗ್ಯತೆ ಇಲ್ಲಪ್ಪ. ಕುಲ್ ಅಲ್ಲಾಹು ಅಹದ್ 3 ಸೂರ ಓದಿರಿ, 1 ಕುರಾನಿನ ಪ್ರತಿಫಲ ಪಡ್ಕೊರಿ. ಅಲ್ಲಾ ನಮ್ಮೆಲ್ಲರಿಗೆ ತೌಫೀಕ್ ಹಿದಾಯತ್ ಕೊಡಿ. ಮತ್ತೆ ಹೇಳಿದ್ರು, ಆಯಿಷಾ, ಸ್ವರ್ಗನೆ ಹೋಗೋದು ಎಲ್ಲಾ ಜನರಿಗೆ ಕ್ಷಮೆಯನ್ನು ಕೇಳಿ ಮಲಗೋದು ಪ್ರಯತ್ನ ಮಾಡು. ಯಾ ರಸೂಲಲ್ಲಾಹ್, ಮಕ್ಕನಲ್ಲಿ ಎಷ್ಟು ಜನರಿದ್ದಾರೆ, ಮದೀನಲ್ಲಿ ಎಷ್ಟು ಜನರು, ಸಾವಿರಾರು ಜನರಿದ್ದಾರೆ. ಅಲ್ಲ, ನಾನು ಎಲ್ಲಾ ಮನೆಗೆ ಹೋಗಿ ನಾನು ಹೇಗೆ ಕ್ಷಮೆ ಕೇಳಬೇಕು? ಕ್ಷಮೆ ಮಾಡಿ ಹೇಗೆ ನಾನು ಕೇಳಬೇಕಾ ಆಯಿಷಾ? ಹುಜೂರ್ ಸಮ್ ಕೇಳಿದ್ರು, ಯಾನೇ ಹಜರತ್ ಆಯಿಷಾರು ಹುಜೂರ್ಗೆ ಕೇಳಿದ್ರು, ನಾನು ಹೇಗೆ ಕೇಳಬೇಕು? ಅವಾಗ ಹಜರತ್ ಆಯಿಷಾರು ಹೇಳಿದ್ರು, ಹಜರತ್ ಹುಜೂರ್ ಸಲಂ ಹೇಳಿದ್ರು, ಆಯಿಷಾ, ಮನೆಗೆ ಹೋಗಿ ಕ್ಷಮೆ ಕೇಳೋದು ಅವಶ್ಯಕತೆ ಇಲ್ಲ. ಮಲಗೋದು ಮುಂಚೆನೆ ಅಲ್ಲಾಹನ ಕಡೆ ದುವಾ ಮಾಡಿ ಮಲಗೋದು ಪ್ರಯತ್ನ ಮಾಡು. ಅಲ್ಲ, ಇವತ್ತಿನ ದಿನದಲ್ಲಿ ಅಲ್ಲ, ನಾನು ಈ ಬೆಳಗಿನ ಒಂದು ಸಾಯಂಕಾಲ ತನಕ ನನ್ನಿಂದ ಬೇರೆ ಜನರಿಗೆ ಏನಾದ್ರೂ ದುಃಖ ಆಗಿದ್ರೆ, ನೋವು ಕೊಟ್ಟಿದ್ರಿ, ಯಾರಾದ್ರೂ ನಾನು ಬೈದಿದ್ರೆ, ನನ್ನಿಂದ ಅವ್ರ ಮನಸ್ಸಿಗೆ ಬೇಜಾರಾಗಿದ್ರಿ, ಅಲ್ಲ ನಿನ್ನ ನಾನು ತೋಬಾ ಮಾಡಕೊಂತೀನಿ, ಅಲ್ಲ ಕ್ಷಮೆ ಕೇಳಕೊಂತೀನಿ, ಅಲ್ಲ ನನ್ನ ಇದು ಕ್ಷಮೆಯನ್ನು ಮಾಡ್ಕೊಂಡ್ರಿ, ಅಲ್ಲ ನನ್ನ ಈ ಪಾಪವನ್ನು ಮಾಫ್ ಮಾಡುವಿ ಅಲ್ಲ. ಯಾಕೆಂದ್ರೆ ಇಡೀ ಜನರ ಈ ಪ್ರಪಂಚ ಭಗವಂತ ಯಾರು? ಅಲ್ಲಾ. ಅವನ್ ಕಡೆ ನಾವು ಕ್ಷಮೆ ಕೇಳಿದ್ರೆ ಎಲ್ಲಾ ಜನರ ತಪ್ಪುಗಳು ಮಾಫ್ ಆಗ್ತಾವ. ಅಲ್ಲಾನ ಕಡೆ ತೋಬಾ ಮಾಡ್ಕೊಂತೀವಿ, ಅಲ್ಲ ನನಗೆ ಕ್ಷಮೆ ಮಾಡಿ, ಅಲ್ಲ ನನಗೆ ಇನ್ನೊಮ್ಮೆ ಈ ರೀತಿ ಮಾಡಂಗಿಲ್ಲ. ಮತ್ತು ರಾತ್ರಿಗೆ ಮಲಗೋದು ಮುಂಚೆ ಸ್ವರ್ಗನಲ್ಲಿ ಹೋಗೋದು ಕೆಲಸವನ್ನು ಮಾಡಿ ಮಲಗುವ ಆಯಿಷಾ. ಅದು ಯಾವ್ದು ಕೆಲಸ? ಆಯಿಷಾ ಮಲಗೋದು ಮುಂಚೆ ಕಲ್ಮಾ ತಯ್ಯಬಾ, ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದುರ್ ರಸೂಲುಲ್ಲಾಹ್ ಸ್ವಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ. ಇದು ನಿಮ್ಮ ಈಮಾನ್. ಏನದು? ಈಮಾನ್. ಅಲ್ಲಾಹನ ಹೊರತು ಬೇರೆ ದೇವರು ಯಾರು ಇಲ್ಲ. ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಲ್ಲಾಹನಿಂದ ಪ್ರವಾದಿ ಭಕ್ತರಾಗಿ ಬಂದಿದ್ದಾರೆ. ಅಲ್ಲಾಹನ ಬಿಟ್ಟು ಬೇರೆ ದೇವರು ಯಾರು ಇಲ್ಲ, ಅಲ್ಲಾಹನ ಬರಾಬರಿ ಯಾರು ಇಲ್ಲ. ಇದು ನಮ್ಮ ಈಮಾನ್ ಪಕ್ಕ ಇರಬೇಕು. ಆ ರಾಜ್ಕುಮಾರ ಹೇಗೆ ಶಿಫಾ ಆಗಿದ್ದ ನಂತರ ಏನ್ ಮಾಡಿದ? ನಾನು ಮೊದಲಿಗೆ ಈ ಖಾನ ಕಾಬಾಗೆ ದೊಡ್ಡವಾದ ಬಟ್ಟೆಯನ್ನು ಕೊಡಿಸಬೇಕು. ಖಾನ ಕಾಬಾಗೆ ರೇಷ್ಮೆ ಬಟ್ಟೆಯನ್ನು ಕೊಡಿಸಿದ ರಾಜ್ಕುಮಾರ. ಆ ರೇಷ್ಮೆ ಬಟ್ಟೆಯನ್ನು ಕೊಡಿಸಿ ಮಾಡಿದ ಮತ್ತು ಮುಂದೆ ಪ್ರವಾಸ ಸ್ಟಾರ್ಟ್ ಮಾಡಿದ ನಂತರ ಪ್ರವಾಸ ಮಾಡ್ಕೊಂತ ಎಲ್ಲಿ ಬಂದ? ಮದೀನಾಗೆ ಬಂದ. ಏನು? ಮದೀನಾಗೆ ಬಂದ. ಹೇಗೆ ಮದೀನಾಗೆ ಬರಬೇಕು? ಮದೀನಾ ಮುನವ್ವರಾಗೆ ಬರಬೇಕು. ಬಂದಿದ ನಂತರ ಇನ್ನೂ ಹುಜೂರ್ ಸಂ ಪ್ರಪಂಚ ಬಂದಿದ್ದಿಲ್ಲ. ಊರಿನ ಹೆಸರೇನಿತ್ತು? ಯಸ್ರಬ್ ಅಂತಿತ್ತು. ಯಸ್ರಬ್ ಪುಸ್ತಕದಲ್ಲಿ ಬರೆಯೋದು ಏನ್ ಬರೀತಾರೆ? ಮದೀನಾ ಅಂತ ಬರೀತಾರೆ. ನಮ್ಮ ಹುಜೂರ್ ಸಲಾಮರು ಮದೀನಾ ಹೋಗಿದ ನಂತರ ಯಸ್ರಬ್ ಹೋಗಿದ ನಂತರ ಮದೀನಾ ಆಯಿತು. ಅವಾಗ ಮೊದಲಿಗೆ ಮದೀನಾ ಅಂತ ಯಾರು ಕರೀತಿದ್ದಿಲ್ಲ, ಯಸ್ರಬ್ ಅಂತ ಕರೀತಿದ್ರು. ಯಸ್ರಬ್ ಅಂತ ಕರೀತಿದ್ರು. ನಮ್ ಹುಜೂರ್ ಅವರು ಮಕ್ಕಾ ಬಿಟ್ಟು ಹೇಗೆ ಯಸ್ರಬ್ಗೆ ಹೋದ್ರು? ಹೆಸರಬ್ ಎಲ್ಲಾರು ಹೆಸರು ಮರಿದ್ ಏನ್ ಮಾಡಿದ್ರು? ಮದೀನಾ ಅಂತಿಟ್ರು. ಆ ರಾಜ್ಕುಮಾರ ಮದೀನಾಗೆ ಹೋಗಿದ್ದ ನಂತರ ಅವ್ರ ಜೊತೆ ರಾಜ್ಕುಮಾರ್ ಜೊತೆ ಎಷ್ಟು ಆಲಿಮಗಳು ಉಲ್ಮಾಯ್ ಕರಾಮ್ ಇದ್ರು. ಅವ್ರು ಎಲ್ಲಾರು ಆ ಮದೀನಾದು ಮಣ್ಣು ತಗೊಂಡು ಈ ರೀತಿ ಮೂಗಿ ಹಚ್ಕೊಳಕ್ ಹೋಗಿದ್ರು. ರಾಜ್ಕುಮಾರ ವಿಚಿತ್ರ ಆದ, ನೀವು ಎಷ್ಟು ದೊಡ್ಡವಾದ ಆಲಿಮಿದೀನ್ ಆಗಿದ್ದೀರಾ, ಈ ಮದೀನಾ ಯಸ್ರಬ್ನ ಊರಿನ ಮಣ್ಣು ತಗೊಂಡು ಈ ರೀತಿ ಮೂಗಿನ ಸಮೀಪ ಈ ರೀತಿ ಉಸಿರಾಟ ತಗೊಳಕ್ ಹೊಂದಿದ್ರ? ಆಲಿಮಿದೀನ್ ಹೇಳಿದ್ರು, ರಾಜ್ಕುಮಾರ, ನೀ ಯೋಚನೆ ಮಾಡಕ್ ಕುಂತಿದ್ದು ಬ್ಯಾರೆ, ನಾವು ಈ ಮಣ್ಣಿನಿಂದ ಆ ತಗೊಳಕ್ ಕುಂತಿರುವ ವಾಸನೆನ ಬ್ಯಾರೆ ಇದೆ. ಮತ್ತು ಏನು ಅಂತದು ಹುಡುಕಾಡಕ್ ಕುಂತಿದ್ರ? ಏನು ಆ ರೀತಿ ವಾಸನೆ ತಗೊಳತಾರ? ಯಾವ್ದು ವಾಸನೆ ಇದ್ರ ಒಳಗಿದೆ? ಅವಾಗ ಉಲ್ಮಾಯ್ ಕರಾಮ್ ಹೇಳಿದ್ರು, ರಾಜ್ಕುಮಾರ, ಈ ಮಣ್ಣಿನಿಂದ ನಮ್ಗೆ ಕಸ್ತೂರಿಕ್ಕಿಂತ ಜಾಸ್ತಿ ವಾಸನೆ ಬರಕ್ ಕುಂತಿದೆ. ಆ ಬರೋದು ಕಾರಣ ಏಕೆಂದ್ರೆ ಈ ಮಣ್ಣಿನ ಮೇಲೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾ ಬಿಟ್ಟು ಮದೀನಲ್ಲಿ ಬಂದು ಇದೇ ಮಣ್ಣಿನ ಒಳಗೆ ಹುಜೂರ್ ಸಲ್ಲಲ್ಲಾಹು ಮದಫೂನ್ ಆಗುತ್ತಾರೆ. ಅದಕ್ಕೆ ನೋಡ್ರಿ, ಇನ್ನೂ ಹುಜೂರ್ ಸಲ್ಲಲ್ಲಾಹು ಹುಟ್ಟಿ ಬಂದಿಲ್ಲ, ಬರೋದು ಮುಂಚೆನೆ ಆ ಮಣ್ಣಿನಿಂದ ಮದೀನಾದು ಮಣ್ಣಿನಿಂದಲೇ ಕಸ್ತೂರಿಕ್ಕಿಂತ ಜಾಸ್ತಿ ವಾಸನೆ ಬರಕ್ ಕುಂತಿದೆ. ಆಲಿಮಿ ದೀನ್ ಅವ್ರು ಹೇಳಿದ್ರು. ಅವಾಗ ಆಲಿಮಿ ಉಲ್ಮಾಯ್ ಕರಾಮ್ ಏನ್ ಮಾಡಿದ್ರು? ಸಾವಿರಾರು ಉಲ್ಮಾಯ್ ಕರಾಮರು
ನಾವು ಈ ಊರು ಬಿಟ್ಟು ಬರೋದಿಲ್ಲ, ನಾವು ಇಲ್ಲಿರ್ತೀವಿ, ಈ ಊರು ಬಿಟ್ಟು ನಾವು ಬರೋದಿಲ್ಲ. ರಾಜ್ಕುಮಾರ್ ಏನ್ ಮಾಡಿದ, ಆಯ್ತು ನೀವು ಇಲ್ಲೇ ಇರ್ತೀರಾ ಅಂದ್ರೆ ನಿಮ್ಗಾಗಿ ನಾನು 400 ಮನೆಯನ್ನು ಕಟ್ಟಿಸಿದ್ದ ರಾಜ್ಕುಮಾರ. ಒಂದು ಮನಿ ಏನ್ ಮಾಡಿದ, ದೊಡ್ಡವಾದ 2 ಫ್ಲೋರಿನ ಮನಿ ಕಟ್ಟಿಸಿದ್ದ, 2 ಸ್ಟೆಪ್ ಮನಿ ಕಟ್ಟಿಸಿ ಏನ್ ಹೇಳ್ದ, ಏಕೆಂದ್ರೆ ಈ ಮಣ್ಣಿನ ಮೇಲೆ ಈ ಇಡೀ ಪ್ರಪಂಚನ ಪ್ರವಾದಿಯವರು, ಪ್ರೀತಿಯ ಪ್ರವಾದಿಯ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೋರಿದ್ದಾರೆ ಅಂದ್ರೆ ನಿಮ್ಮ ಜೀವನೊಳಗೆ ಅವ್ರು ಏನಾದ್ರೆ ಭೇಟಿ ಆಗಿದ್ರೆ ನಾನು ಪತ್ರ ಬರೀದ್ ಕೊಡಕ್ ಕುಂತಿದ್ದೀನಿ, ನನ್ನ ಪತ್ರ ಏನಿದೆ ಅವ್ರ ತನಕ ನೀವು ಮುಟ್ಟಿಸ್ರಿ, ನನ್ನ ಪತ್ರ ಅವ್ರ ತನಕ ಮುಟ್ಟಿಸ್ರಿ ಅಂತೂ ಪತ್ರ ಬರೀದು ಈ ರೀತಿ ಮುದುಡಿ ಮಾಡಿ ಆಲಿಮೆದ್ದೀನ್, ದೊಡ್ಡವಾದ ಆಲಿಮೆದ್ದೀನ್ ಕೈಯಲ್ಲಿ ಕೊಟ್ರ ರಾಜ್ಕುಮಾರ್. ಆ ಮನಿ ರೆಡಿ ಮಾಡಿದ. ಈ ಮನಿ ಏನಿದೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾಗೆ ಬಂದಿದ ನಂತರ ಇದೇ ಮನಿ ಒಳಗೆ ಅವರು ವಾಸ ಮಾಡಬೇಕು, ಇದೇ ಮನಿ ಒಳಗೆ ಇದ್ದವರು ಜೀವನ ಮಾಡಬೇಕು. ಅವ್ರಿಗಾಗಿ ನಾನು ಇದು ಮನಿ ಕಟ್ಟಿ ಹೋಗಾಕ್ ಕುಂತಿದ್ದೇನೆ ಅಂತ ರಾಜ್ಕುಮಾರ ನಮ್ಮ ಹುಜೂರ್ ಸಲ್ಲಾಮಗಾಗಿ ಮನಿಯನ್ನು ಕಟ್ಟಿ ಹೋಗಿದ್ದ. ಆ ಪತ್ರ ಏನಿದೆ, ಆಲಿಮೆದ್ದೀನ್ ಒಬ್ಬೊಬ್ಬರಿಂದ ಕೈನಿಂದ ಬಂದು ಹಜರತೆ ಅಬ್ಬು ಅಯ್ಯೂಬ್ ಅನ್ಸಾರಿ ರಹಿಮತುಲ್ಲಾಹ್ ಅಲೈಹಿ ರದಿಯಲ್ಲಾಹು ತಆಲಾ ಅನ್ಹು ಇವ್ರ ಕೈ ಒಳಗೆ ಬಂತು. ಹಜರತೆ ಅಬ್ಬು ಅಯ್ಯೂಬ್ ರದಿಯಲ್ಲಾಹು ಕೈ ಒಳಗೆ ಬಂತು. ಹೇಗೆ ಬರಬೇಕು ಹಜರತೆ ಅಬ್ಬು ಅಯ್ಯೂಬ್ ಕೈ ಒಳಗೆ? ಆ ರಾಜ್ಕುಮಾರ್ದು ಪತ್ರ ಎಷ್ಟು ವರ್ಷ ಆಗಿದ ನಂತರ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಕೈ ಒಳಗೆ ಸಿಕ್ತು? 1 ವರ್ಷ. ಎಷ್ಟು? 100 ವರ್ಷ ಕಳೆದಿದ್ದ ನಂತರ. ಎಷ್ಟು? 100 ಸಾಲ್, 100 ವರ್ಷ ಕಳಿತು ರಾಜ್ಕುಮಾರ ಪ್ರಪಂಚದಲ್ಲಿ ಬಂದು ಹೋಗಿ. ಆದ್ರೆ ಆ ಪತ್ರ ಅದೇ ರೀತಿ ಇತ್ತು, ಒಬ್ಬರಿಗಿಂತ ಹಾಗೆ ಕೈಯಲ್ಲಿ ಕುಟುಂಬಗಳಿಗೆ ಕೊಟ್ಕೊಂತ ಹೋದ್ರು ಅವರು. ಎಲ್ಲಿ ತನಕ ಹುಜೂರ್ ಸಲ್ಲಲ್ಲಾಹು ಕೈ ಒಳಗೆ ಮುಟ್ಟಿಸಲೇಬೇಕು ಇದು ಪತ್ರ. ಅವ್ರಿಗಾಗಿ ನಾನು ಈ ಸುಂದರವಾದ ಮನಿ ಕಟ್ಟ ಹೋಗ್ತೀನಿ, ಈ ಪತ್ರದಲ್ಲಿ ಅವ್ರಿಗಾಗಿ ನಾನು ಬರೀದು ಹೋಗಾಕೋತಿದ್ದೇನೆ. ಹಜರತೆ ಅಬ್ಬು ಅಯ್ಯೂಬ್ ಕೈ ಒಳಗೆ ಆ ಪತ್ರ ಬಂತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾ ಬಿಟ್ಟು ಮದೀನಾಗೆ ಬಂದ್ರು. ಬಂದಿದ್ದ ನಂತರ ಎಲ್ಲಾರು ಜನರು ನೋಡ್ರಿ, ಆ ಮದೀನಲ್ಲಿರುವ ಏನು ಹೆಣ್ಣು ಮಗಳು ಚಿಕ್ಕ ಹುಡುಗಿಯರು ಏನಿದ್ದಾರೆ ಅವರು ಎಲ್ಲಾರು ತಬ್ಲಾ ತಗೊಂಡು ಬಾರ್ಸಾಕ್ ಕುಂತಿದ್ರು. ಸಂತೋಷದಿಂದ ಖುಷಿನಿಂದ ಎಲ್ಲಾರು ಕೂಡ ಕುಂತಿದ್ರು. ಏನಂತ? طلع البدر علينا من ثنية الوداع وجب الشكر علينا مدعا لله داعي. ನಮ್ಮ ಹೃದಯದ ಬೆಳಕು, ನಮ್ಮ ಪ್ರಪಂಚದ ಬೆಳಕು, ನಮ್ಮ ಪ್ರಪಂಚದ ಶಾಂತಿ, ನಮ್ಮ ಮನೆಯದು ದೀಪ ನಮ್ಮ ಕಡೆ ಮಕ್ಕಾ ಬಿಟ್ಟು ಮದೀನಾಗೆ ಬರಾಕುತ್ತೆ ಅಂತ ಎಲ್ಲಾರು ಚಿಕ್ಕ ಹುಡುಗಿಯರು ಖುಷಿನಿಂದ ನಮ್ಮ ಹುಜೂರಿನ ನಾತೆ ಪಾಪನ ಹೇಳಕ್ ಕುಂತಿದ್ರು. ಮದೀನಾ ಮಕ್ಕಾ ಬಿಟ್ಟು ಮದೀನಾಗೆ ಬರೋದು ಸಂದರ್ಭದಲ್ಲಿ ಎಷ್ಟು ಸಂತೋಷ ಪಡ್ಕೊಂತಿದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗೆ ಮದೀನಲ್ಲಿ ಬಂದ್ರು, ಬಂದಿದ್ದ ನಂತರ ಎಲ್ಲಾರು ಜನರು ಇಚ್ಛಿಟ್ರು. ಏನಂತ? ಇವರು ನಮ್ಮ ಮನೆ ಒಳಗೆ ಬರಬೇಕು, ನಮ್ಮ ಮನೇಲಿ ಬರಬೇಕು, ನಮ್ಮ ಮನೇಲಿ ಆರಾಮ ಮಾಡಬೇಕು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನನ್ನ ಒಂಟಿದು ಹಗ್ಗವನ್ನು ಬಿಡ್ರಿ, ನನ್ನ ಒಂಟಿ ಎಲ್ಲಿ ಹೋಗಿ ಕುಂದಿರುತ್ತದೆ ಅದೇ ನಾನು ಜಗದಲ್ಲಿ, ಅದೇ ಮನೆಯೊಳಗೆ ನಾನು ಆರಾಮ ಮಾಡುತ್ತೇನೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಒಂಟಿದು ಹೇಗೆ ಹಗ್ಗ ಬಿಡಬೇಕು, ಆ ಒಂಟಿ ಇಡೀ ಊರ ಅಡ್ಡಾಡ್ಕೊಂತ ಎಲ್ಲಿ ಹೋತು? ಹಜರತೆ ಅಬ್ಬು ಅಯ್ಯೂಬ್ ಅನ್ಸಾರಿ ರದಿಯಲ್ಲಾಹು ತಆಲಾ ಅವ್ರ ಮನಿ ಸಮೀಪ ಹೋಗಿ ಕುಂತದು. ನೋಡ್ರಿ, ಒಂಟಿಗೆನೆ ಗೊತ್ತಿದೆ ಇದೇ ಮನಿ ಅಬು ಅಯ್ಯೂಬಿನ ಮನಿ, ಇದೇ ಮನಿ ರಾಜ್ಕುಮಾರ ಕಟ್ಟಿದ್ದು ಮನಿ. ಎಷ್ಟು ವರ್ಷ ಆಗಿದ ನಂತರ? 100 ವರ್ಷ ಆಯ್ತು. ಪ್ರಾಣಿಗೆನ ಗೊತ್ತಿದೆ ಇದೇ ಜಗದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆರಾಮ ಮಾಡಬೇಕಂತ. ಹೇಗೆ ಹೊಟ್ಟೆ ಆ ಜಗದಲ್ಲಿ ಹೋಗಿ ಕುಂದ್ರಬೇಕಿತ್ತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮೀಪ ಹೋಗಿ ಮನಿ ನಿಂತಿದ್ರು. ಎಲ್ಲಾರು ಜನರು ಮತ್ತೆ ಭೇಟಿಯಾಗಿ ಬಂದ್ರು. ಅದರ ಒಳಗೆ ಒಬ್ಬ ವ್ಯಕ್ತಿ ಆ ಪತ್ರ ತಗೊಂಡು ಬರಾಕ್ ಕುಂತಿದ್ದ. ಎಲ್ಲಾರು ಏನು ಸಹಾಬಾಕರ ಹೇಳಿದ್ರು, ಅಬು ಲೈಲಾ ಹೋಗಿ ಪತ್ರಗಳು ರಾಜ್ಕುಮಾರದು. ಅಬು ಲೈಲಾ ಬಂದು ಏನ್ ಮಾಡಿದ್ದ? ಪತ್ರ ಕೊಡಕ್ ಬರಾಕ್ ಕುಂತಿದ್ದ. ಹೇಗೆ ಸಮೀಪ ಬರಬೇಕು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು. ಏನಂತ? ಅಬು ಲೈಲಾ ಇನ್ನು ಸಮೀಪ ಬಾ. ಯಾ ರಸೂಲಲ್ಲಾಹ್, ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತಾಗಿದೆ ಯಾ ರಸೂಲಲ್ಲಾಹ್? ಅಬು ಲೈಲಾ, ನಿನ್ನ ಹೆಸರನ್ನ ಗೊತ್ತಿದೆ. ಹೆಸರು ಅಷ್ಟೇ ಇಲ್ಲ, ನಿನ್ನ ಕೈ ಒಳಗೆ ಪತ್ರ ಏನಿದೆ, ಆ ಪತ್ರ ಕೊಟ್ಟಿದ್ದು ಬ್ಯಾರೆ ಯಾರೆಲ್ಲ, ಆ ರಾಜ್ಕುಮಾರ, ತಿಬ್ಬಿ ರಾಜ್ಕುಮಾರ ಬರೀದ್ ಕೊಟ್ಟಿದ್ದಾನೆ. ಆ ಪತ್ರ ನನ್ನ ಕೈ ಒಳಗೆ ಕೊಡುವಂತ ಹುಜೂರ್ ಸಲ್ಲಲ್ಲಾಹು ಮುಂಚೆನೆ ಹೇಳಕ್ ಕುಂತಿದ್ದಾರೆ ಇದು ಮಾತು. ಈಗ ಮದೀನ ಬಂದಿದ್ದಾರೆ. ಮತ್ತೆ ಹೇಳಿದ ಯಾವಾಗ ಕೊಟ್ಟಿದ್ದು ಪತ್ರ? 100 ವರ್ಷ ಮುಂಚಿನ ಪತ್ರ ನಮ್ಮ ಹುಜೂರ್ಗೆ ಗೊತ್ತಿದೆ. ಆ ರಾಜ್ಕುಮಾರ ಕೊಟ್ಟು ಹೋಗಿದ್ದಾನೆ, ಪತ್ರ ನಮ್ಗೆ ಕೊಡು ಅಬು ಲೈಲಾ. ನೋಡ್ರಿ, 100 ವರ್ಷದ ಮುಂಚೆ ಬರೆದಿರುವ ಪತ್ರ ನಮ್ಮ ಹುಜೂರ್ ನಮ್ಗೆ ಗೊತ್ತಿದೆ ಅಂದ್ರೆ ನಾವು ಇಂಡಿಯಾದಲ್ಲಿದ್ದೀವಿ. ಇಂಡಿಯಾದು ಸಣ್ಣವಾದ ಭಾಗ ಕರ್ನಾಟಕದಲ್ಲಿದ್ದೀವಿ. ಆ ಕರ್ನಾಟಕನ ಒಂದು ಚುಟ್ಟಿ ಬರಾಬರಿ ಆ ಮೂಲಿ ಒಳಗೆ ನಮ್ಮ ಬೆಂಕನ್ಕೊಂಡ ಊರಿದೆ. ಆ ಊರಿನ ಒಳಗೆ ನಾವು ಒಂದು ಮೂಲೆಯಾಗ ಮನೆಯಲ್ಲಿ ಕುಂತು ನಾವು ಏನು ರಸೂಲಲ್ಲಾಗೆ ನೆನಪ ಮಾಡಕ್ ಕುಂತಿದ್ದೀವಿ. ರಸೂಲಲ್ಲಾಹನ ಬಾರಿನ ದರುದೆ ಪಾತ್ ಹೇಳಿ ಕಳ್ಸಾಕ್ ಕುಂತಿದ್ದೀವಿ. 100 ವರ್ಷದ ಪತ್ರದ ಬಗ್ಗೆ ನಮ್ಮ ಹುಜೂರ್ ನಮ್ಗೆ ಗೊತ್ತಿದೆ ಅಂದ್ರೆ ನಾವು ಮದೀನಾಗೆ ನೆನಪ ಮಾಡೋದು ಈ ಪ್ರೀತಿ ಏನಿದೆ ಬೆಂಕನ್ ಕೊಂಡದು ಜನರ ನೆನಪು ಮಾಡಕ್ ಕುಂತಿದ್ದಾರೆ ಅನ್ನೋದು ನಮ್ಮ ಹುಜೂರ್ಗೆ ಹೇಗೆ ಗೊತ್ತಾಗಬಾರ್ದು? ನಮ್ಮ ಹುಜೂರ್ಗೆ ಎಲ್ಲಾ ಗೊತ್ತಿರುತ್ತದೆ, ಇವರೇ ಜನರಂಗೆ ನೆನಪು ಮಾಡಕ್ ಕುಂತಿದ್ದಾರೆ ಅನ್ನೋದು. ಹುಜೂರ್ ಸಲ್ಲಲ್ಲಾಹು ನೋಡಕ್ ಕುಂತಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಅದಕ್ಕೆ ನಮ್ಮ ಈಮಾನ್ ಏನಿದೆ, ಸುನಾ ಹೈ ಆಪ್ ಹರ್ ಆಶಿಕ್ ಕೆ ಘರ್ ತಶರೀಫ್ ಲಾತೆ ಹೈ. या रसूल अल्लाह, सुना है आप हर आशिक के घर तशरीफ लाते हैं, मेरे घर में भी हो जाए चिरागा या रसूल अल्लाह.
ಮೇರೆ ಘರ್ ಮೇ ಭಿ ಹೋ ಜಾಯ್ ಚಿರಾಗ್ ಯಾ ರಸೂಲುಲ್ಲಾ. ಈ ಕನಸಿನ ಪ್ರಕಾರ ನೋಡ್ರಿ ನೀವು, ಸುನಾ ಹೈ ಆಪ್ ಹರ್ ಆಶಿಕ್ ಕೆ ಖ್ವಾಬೋ ಮೇ ಭಿ ತಶ್ರೀಫ್ ಲಾತೆ ಹೈ. ಎಷ್ಟು ಪ್ರೀತಿ ಮಾಡೋರು ಕನಸಿನಲ್ಲಿ ಹುಜೂರ್ಗೆ ನೋಡಿದರು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ನೋಡಿದರು, ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ನೋಡಿದರು. ಸುನಾ ಹೈ ಆಪ್ ಹರ್ ಆಶಿಕ್ ಕೆ ಖ್ವಾಬೋ ಮೇ ತಶ್ರೀಫ್ ಲಾತೆ ಹೈ, ಬಸ್ ಏಕ್ ಬಾರ್ ಯಾ ರಸೂಲುಲ್ಲಾಹ ಮೇರೆ ख्वाब में आप तशरीफ ला दीजिए या रसूल अल्लाह. बस एक बार मेरे ख्वाब में भी तशरीफ ला दीजिए या रसूल अल्लाह. ಆ ರಾಜ್ಕುಮಾರ್ದ ಪತ್ರ ಏನಿದೆ ಅಬ್ಬು ಲೈಲಾ ಅವರು ಹುಜೂರ್ ಸಲ್ಲಲ್ಲಾಹು ಕೈ ಒಳಗೆ ಕೊಟ್ಟರು. ಕೊಟ್ಟಿದ ನಂತರ ಏನಾಯ್ತು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಪತ್ರ ತೆಗೆದು ಓದಿದ್ರು. ಆ ಪತ್ರ ಒಳಗೆ ಬರ್ದಿದ್ದು ಏನಿತ್ತು, ಯಾಕೆಂದ್ರೆ 100 ವರ್ಷ ಮುಂಚೆನೆ ರಾಜ್ಕುಮಾರ ಬರೀದು ಈ ರೀತಿ ಕಳಿಸಿ ಹೋಗಿದ್ದಾನೆ. ಅದರ ಒಳಗೆ ಏನು ಬರೆದಾನ ಅನ್ನೋದು ಆವಾಗಿನ ಜನರಿಗೇನು ಗೊತ್ತಿದ್ದಿಲ್ಲ. ಬರೀದ ರಾಜ್ಕುಮಾರ ಮುದುಡಿ ಮಾಡಿದ, ಕಟ್ಟಿದ, ಕೊಟ್ಟು ಬಿಟ್ಟ. ತಗೋರಿ, ಇದು ಎಲ್ಲೇ ತನಕ ಮುಟ್ಟಿಸ್ಬೇಕು, ರಸೂಲ್ ಅಲ್ಲಾಹನ ಬಾರಿನಲ್ಲಿ ಮುಟ್ಟಿಸಬೇಕು. ಇನ್ನೊಂದು ಮಾತು ರಾಜ್ಕುಮಾರ್ ಕೇಳಿದ, ನೀವು ಹುಜೂರ್ ಸಲ್ಲಲ್ಲಾಹು ಯಾವ ವರ್ಷದಲ್ಲಿ ಬರ್ತಾರ, ಯಾವಾಗ ಬರ್ತಾರ ಅನ್ನೋದು ಗೊತ್ತಿಲ್ಲ, ಆದ್ರೆ ನೀವು ಇಲ್ಲೇ ಇದ್ದರೆ ಭೇಟಿ ಆಗೋದು ಏನ್ ನಿಮ್ಗೆ ನೆಮ್ಮದಿ ಇದೆ ಅಂತೂ ಉಲಮಾ ಇಕ್ರಾಮ್ಗೆ ಕೇಳಿದ. ನೋಡ್ರಿ, ನಮ್ಮ ಪ್ರೀತಿ ಇದೇ ರೀತಿ ಇರಬೇಕು. ಉಲಮಾ ಇಕ್ರಾಮ್ಗೆ ರಾಜ್ಕುಮಾರ್ ಕೇಳಿದ, ಅವ್ರು ನಿಮ್ಗೆ ಭೇಟಿ ಆಗಿಲ್ಲ ಅಂದ್ರೆ ಮತ್ತೆ ನೀವು ಏನ್ ಮಾಡ್ತೀರಾ? ನೀವು ಎಷ್ಟು ವರ್ಷ ಜೀವಿತ ಇರ್ತಾರ, ಆ ನಿಮ್ಮ ಜೀವನ ಒಳಗೆ ಅವ್ರು ಏನಾದ್ರೆ ಬಂದಿಲ್ಲಪ್ಪ ನಿಮ್ಮ ಸಮೀಪ, ನಿಮ್ಗೆ ಕೂಡಿಲ್ಲ ಅಂದ್ರೆ ಅವಾಗ ನೀವು ಏನ್ ಮಾಡ್ತೀರಾ? ಉಲಮಾ ಇಕ್ರಾಮ್ ಪ್ರೀತಿ ಮಾಡೋರು ಹೇಳಿದ್ರು, ನಮ್ಮ ಜೀವನ ಒಳಗೆ ಈ ಸಿಕ್ಕಿರುವ ಜೀವನ ಉಸಿರಾಟದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾಯತನಕ್ಕೆ ಏನಾದ್ರೆ ಸಿಕ್ಕಿಲ್ಲ ಅಂದರೆ ನಾವು ಇದೇ ಮಣ್ಣಿಗೆ ನಾವು ಪ್ರೀತಿ ಮಾಡಿದೀವಿ, ಇದೇ ಮಣ್ಣಿ ನಾವು ಇರ್ತೀವಿ ಅನ್ನೋದು ನಾವು ನಿಯತ್ ಮಾಡಿದ್ದೀವಿ. ಸತ್ತಿದ ನಂತರನೇ ಇದೇ ಮಣ್ಣಿನೊಳಗೆ ನಾವು ದಫನ್ ಆಗ್ತೀವಿ. ಆದ್ರೆ ನಾವು ನೋಡಿಲ್ಲ ಅಂದ್ರೆ ಏನಾದ್ರು ಆಯ್ತು, ಈ ಮದೀನಾನಲ್ಲಿ ದಫನ ಆಗಿದ ನಂತರ ನಮ್ಮ ಈಮಾನ್ ಇದೆ. ಉಲಮಾ ಇಕ್ರಾಮ್ ಹಾಕುತ್ತಿದ್ದಾರೆ ಏನಂತ, ನಮ್ಮ ಈಮಾನ್ ಇದೆ, ನಮ್ಮ ಪ್ರೀತಿ ಇದೆ ಏನಂತ, ನಾವು ಈ ಮಣ್ಣಿನೊಳಗೆ ನಾವು ದಫನ್ ಆಗ್ತೀವಿ. ಅಲ್ಹಮ್ದುಲಿಲ್ಲಾಹ್, ಇನ್ಶಾ ಅಲ್ಲಾಹ್ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮದೀನಾಗೆ ಬರುತ್ತಾರೆ ಅನ್ನೋದು ಹಕ್ಕಿದೆ. ಅವ್ರು ಬಂದಿದ್ರೆ ಸಾಕು, ಅವ್ರು ನಡ್ಕೊಂಡು ಹೋಗಿದ್ರೆ, ಅವ್ರ ಕಾಲಿನ ಧೂಳು ನಮ್ಮ ಸಮಾಧಿ ಮೇಲೆ ಬಿದ್ದಿದ್ರೆ ಎಷ್ಟೇ ನಮ್ಗೆ ಖುಷಿ ಇದೆ ಅಂತ ಹೇಳ್ತಾರೆ. ಅವ್ರಿಗೆ ನೋಡೋದು ನಮ್ಗೆ ಇದೇ ಇಲ್ಲ, ಅವ್ರ ಕಾಲಿನ ಧೂಳು ನಮ್ಮ ಸಮಾಧಿ ಮೇಲೆ ಬಿದ್ದಿದ್ರೆ ಸಾಕು, ಅವ್ರ ಕಾಲು ನಮ್ಮ ಸಮಾಧಿ ಮೇಲೆ ಇಟ್ಟಿದ್ರೇನೆ ಸಾಕು, ಅಷ್ಟೇ ನಮ್ಗೆ ಸಂತೋಷ ಇದೆ. ನಮ್ಮ ಪ್ರೀತಿನೇ ಇರಬೇಕು. ನಾವು ಮದೀನಾಗೆ ಹೋಗ್ತೀವಿ ಇಲ್ಲ ಅನ್ನೋದು ಗೊತ್ತಿಲ್ಲ. ಯಾ ರಸೂಲ್ ಅಲ್ಲಾಹ್, ಏಕ್ ಬಾರ್ ಬುಲಾ लीजिए आपके दर पे बहुत दिनों से ये ख्वाहिश रख के बैठे हैं आपके दरबार को आने के लिए या रसूल अल्लाह. ಯಾವಾಗ ಕರೀತಾರ ಅಂತ ಹೇಳಕ್ ಬರಂಗಿಲ್ಲ, ಆದ್ರೆ ನಿಯತ್ ಮಾಡ್ತಾರ್ರಿ, ನಾನು ಹೋಗ್ಬೇಕು ಮದೀನಾಗೆ. ನಾನು ಜೀವಿತ ಇರತಂಗ ನಮ್ಮ ಮದೀನಾದ ಹಾಜರಿ ಸಿಕ್ಕಿಲ್ಲ ಅಂದ್ರೆ ಇನ್ಶಾ ಅಲ್ಲಾಹ್ ಕಬ್ರ್ನಲ್ಲಿ ಬಂದೇ ಬರುತ್ತಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದೇ ಬರುತ್ತಾರೆ ಇನ್ಶಾ ಅಲ್ಲಾಹ್ ಹಕ್ಕು ಬಂದೇ ಬರುತ್ತಾರೆ. ಫರಿಷ್ಠಗಳು ಹೇಳ್ತಾರೆ ಏನಂತ, ಮಾ ಕುಂತ ತಕಲು ಫಿ ಹಕ್ಕಿ ಹಾಜಾ ರಜುಲ್, ಇವ್ರ ಬಗ್ಗೆ ನೀ ಏನ್ ಹೇಳ್ತಿದ್ಯಾ? ಕಬ್ರ್ನಲ್ಲಿ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರುತ್ತಾರೆ. ಅಲ್ಲೇ ಪ್ರಪಂಚ ನೋಡಿಲ್ಲ, ಬರೀ ಮದೀನಾ ನೋಡಿದೀರಾ ಫೋಟೋ ಒಳಗೆ. ಇವತ್ತು ಬಂದು ನೀವು ಕೇಳಕೊಂತಿದ್ದೀರಾ ದರ್ಸ ಕುರಾನ್ ನಲ್ಲಿ, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಂಗಿದ್ರು, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿಂಗಿದ್ರು, ನಮ್ಮ ಹೃದಯದ ಬೆಳಕು, ನಮ್ಮ ಮನೆದು ಬೆಳಕು ಅವರು, ಇಡೀ ಪ್ರಪಂಚದ ಬೆಳಕು ಅವರು, ಈ ಪ್ರಪಂಚಕ್ಕೆ ಶಾಂತಿ ಕೊಟ್ಟಿರುವ ಸಂದೇಶ ಪವಿತ್ರವಾದ ಕುರಾನ್ ಕೊಟ್ಟಿರೋ ನಮ್ಮ ನಬಿಯವರು. ನಾವು ನೋಡಿಲ್ಲ, ಬರೀ ಹೆಸರು ಕೇಳಿದ್ದೀವಿ. ಅದಕ್ಕೆ ಬರೀ ಹೆಸರು ಕೇಳಿ ಅವರು ಸೌಂದರ್ಯದ ಮಾತನ್ನು ಕೇಳಿ ನಮ್ಮ ಹೃದಯ ಒಳಗೆ ಪ್ರೀತಿ ಹುಟ್ಟಾಕುಂತಿದೆ, ಪ್ರೀತಿ ಜಾಸ್ತಿ ಆಗುಂತಿದೆ, ಇನ್ನೂ ಬರಾಕುಂತಿದೆ. ಅದಕ್ಕೆ ಶಾರಿ ಹೇಳಿದ್ರೆ ಏನಂತ, ಏಕ ಹುಸ್ನತ ಉನ್ಕಾ ಜಲ್ವಾನುಮಾ ಅನ್ವಾರ್ ಕಾ ಆಲಂ ಕ್ಯಾ ಹೋಗಾ, ಏಕ ಹುಸ್ನತ ಉನ್ಕಾ ಜಲ್ವಾನುಮಾ ಅನ್ವಾರ್ ಕಾ ಆಲಂ ಕ್ಯಾ ಹೋಗಾ, ಹರ್ ಕೋಯಿ ಫಿದಾ ಹೈ ಬಿನ್ ದೇಖೆ ದೀದಾರ್ ಕಾ ಆಲಂ ಕ್ಯಾ ಹೋಗಾ. ಇನ್ನು ನೋಡಿಲ್ಲ, ಬರೀ ನೋಡಿದ್ರೆ ಏನಾಗುತ್ತದೆ ಪರಿಸ್ಥಿತಿ. ನಾವು ನೋಡಿ ಇನ್ನೂ ಅವ್ರಿಗೆ ನಂಬಿಲ್ಲ, ಅವ್ರಿಗೆ ಇನ್ನೂ ನಾವು ನೋಡಿಲ್ಲ, ಆದ್ರೆ ನಂಬ ಕುಂತಿದ್ದೆ ನಮ್ಮ ಹುಜೂರ್ ಹಂಗಿದ್ರು ಹಿಂಗಿದ್ರು. ನಮ್ಮ ಹುಜೂರ್ ನಾವು ಪ್ರೀತಿ ಮಾಡ್ತೀವಿ, ಹುಜೂರ್ಗಾಗಿ ಜೀವ ಕೊಡೋಣ ಹೊರಡಿದೀವಿ ಅಂತ ಇಷ್ಟು ನಮ್ಮ ಒಳಗೆ ಪ್ರೀತಿ ಇದೆ. ಇನ್ನು ನೋಡಿಲ್ಲ, ಈಗ ನೋಡಿದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತದೆ ಅಲ್ವಾ, ಆ ಪ್ರೀತಿನೇ ಬೇರೆ ಇರುತ್ತೆ. ಆದ್ರೆ ನೋಡ್ತೀವಿ ಇನ್ಶಾ ಅಲ್ಲಾಹ್. ಅಲ್ಲಾಹ್ ನಮ್ಗೆ ಸಾಯೋದು ಮುಂಚೆನೆ ನಮ್ಮ ಕನಸಿನಲ್ಲಿ ಹುಜೂರ್ನ ಜಿಯಾರತನ್ನು ಮಾಡಿಸಿ, ಜಿಯಾರತನ್ನು ತೌಫೀಕ್ ಕೊಡ್ಲಿ. ಆ ರಾಜ್ಕುಮಾರ್ದು ಪತ್ರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ತೆಗೆದು ನೋಡ್ಬೇಕಿತ್ತು. ನೋಡಿದ ನಂತರ ಅದರೊಳಗೆ ಏನು ಬರ್ದಿತ್ತು, ಯಾ ರಸೂಲ್ ಅಲ್ಲಾಹ್, ಯಾ ರಸೂಲ್ ಅಲ್ಲಾಹ್, ರಾಜ್ಕುಮಾರ ಬರ್ದಿದ್ದು ಮಾತು ಯಾರ್ತಿ ಮಫೂಮ್ ರೀತಿ ನಾನು ತಿಳ್ಸಾಕೊಂತಿದ್ದೇನೆ. ಠೀಕ್ ಹೈ, ಯಾ ರಸೂಲ್ ಅಲ್ಲಾಹ್, ನಾನು ನಿಮ್ಮ ಬಗ್ಗೆ ಉಲಮಾ ಇಕ್ರಾಮ್ನಿಂದ ಕೇಳಿದ್ದೀನಿ ಯಾ ರಸೂಲ್ ಅಲ್ಲಾಹ್, ಆದ್ರೆ ನನ್ನ ಜೀವನ ಒಳಗೆ ನೀವು ಭೇಟಿ ಆಗ್ತೀರಾ ನನಗೆ ಗೊತ್ತಿಲ್ಲ ಯಾ ರಸೂಲ್ ಅಲ್ಲಾಹ್. ಆದ್ರೆ ಯಾ ರಸೂಲ್ ಅಲ್ಲಾಹ್, ನಾನು ನಿಮ್ಗೆ ಭೇಟಿ ಆಗಿಲ್ಲ ಅಂದ್ರೆ ಯಾ ರಸೂಲ್ ಅಲ್ಲಾಹ್, ನೀವು ನನ್ನ ಜೀವನ ಒಳಗೆ ನೀವು ಸಿಕ್ಕಿದ್ದಿಲ್ಲ ಅಂದ್ರೆ ಯಾ ರಸೂಲ್ ಅಲ್ಲಾಹ್, ಆದ್ರೆ ನಾನು ನೀವು ಪ್ರಪಂಚದಲ್ಲಿ ಬರೋದು ಮುಂಚೆನೆ
ನಾನು ಸಾಯೋದು ಮುಂಚೆನೆ ನಿಮ್ಮ ಮೇಲೆ ಈಮಾನ್ ತರ್ತೀನಿ ಯಾ ರಸೂಲಲ್ಲಾ. ಯಾ ರಸೂಲಲ್ಲಾ, ನೀವು ನಿಜವಾಗಿ ನನ್ನ ನಬಿ ಅದೀರಿ ಯಾ ರಸೂಲಲ್ಲಾ, ನೀವು ಅಲ್ಲಾಹನ ಪ್ರವಾದಿ ಇದೀರಿ ಯಾ ರಸೂಲಲ್ಲಾ, ಅಲ್ಲಾಹನ ಹೊರತು ಬೇರೆ ದೇವರು ಯಾರು ಇಲ್ಲ, ಲಾ ಇಲಾಹ ಇಲ್ಲಲ್ಲಾ. ರಾಜ್ಕುಮಾರ್ ಹಾಕೊಂಡಿದ್ದಾನೆ, ಅಲ್ಲಾಹನ ಹೊರತು ಬೇರೆ ದೇವರು ಯಾರಿಲ್ಲ, ಅಲ್ಲಾಹನಿಗೆ ಬಿಟ್ಟು ಬೇರೆ ದೇವರು ಯಾರಿಲ್ಲ, ಅಲ್ಲಾಹನ ಬರಾಬರಿ ಬೇರೆ ದೇವರು ಯಾರಿಲ್ಲ, ಇಡೀ ಪ್ರಪಂಚದ ಶಕ್ತಿ ಸೃಷ್ಟಿ ಮಾಡೋ ಭಗವಂತ ಬರೇ ಅಲ್ಲಾಹ್ ಒಬ್ಬನೇ ಇದ್ದಾನೆ. ರಾಜ್ಕುಮಾರ್ ಹಾಕೊಂಡಿದ್ದಾನೆ, ಅಲ್ಲಾಹನ ಹೊರತು ಬೇರೆ ದೇವರು ಯಾರು ಇಲ್ಲ, ಲಾ ಇಲಾಹ ಇಲ್ಲಲ್ಲಾ. ಕೊನೆ ಮಾತು ಏನಿಲ್ಲ, ಏನ್ ಹೇಳಿದ ರಾಜ್ಕುಮಾರ? ಮುಹಮ್ಮದ್ ರಸೂಲುಲ್ಲಾ. ಯಾ ರಸೂಲುಲ್ಲಾ, ನೀವು ಅಲ್ಲಾಹನಿಂದ ಪ್ರವಾದಿಯಾಗಿ ಬಂದಿದ್ದೀರಾ, ನೀವು ನಿಜವಾಗಿನ ಪ್ರವಾದಿಯಾಗಿ ಬಂದಿದ್ದೀರಾ, ಇಡೀ ಪ್ರಪಂಚಕ್ಕೆ ನೀವು ಸಿದ್ದಿಕ್ ಆಗಿ ಬಂದಿದ್ದೀರಾ, ಇಡೀ ಪ್ರಪಂಚಕ್ಕೆ ನೀವು ಅಮೀನ್ ಆಗಿ ಬಂದಿದ್ದೀರಾ, ಇಡೀ ಪ್ರಪಂಚಕ್ಕೆ ನೀವು ಬೆಳಕು ತಂದಿದ್ದೀರಾ, ಇಡೀ ಪ್ರಪಂಚಕ್ಕೆ ಪವಿತ್ರವಾದ ಕುರಾನ್ ತರೋರಿದ್ದೀರಾ. ಯಾ ರಸೂಲಲ್ಲಾ, ನನ್ನ ಜೀವನ ಒಳಗೆ ನೀವು ಸಿಗ್ತೀರಿ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಯಾ ರಸೂಲಲ್ಲಾ. ನಾನು ಸಾಯೋದು ಮುಂಚೆನೆ ನಾನು ಕಲ್ಮಾ ಓದಿ ಸಾಯಕ್ ಕುಂತಿದ್ದೀನಿ, ನಾನು ಮುಸಲ್ಮಾನ ಆಗುತ್ತಿದ್ದೀನಿ. ಈ ಪ್ರೀತಿಯಿಂದ ರಾಜ್ಕುಮಾರ ಪತ್ರ ಬರೆದು ಹುಜೂರ್ ಬಾರಿನ ಕಳಿಸಿದ್ದ. 100 ವರ್ಷ ಆಗಿದೆ. 100 ವರ್ಷ ಆಗಿದ್ದ ನಂತರ ಪತ್ರ ಏನಿದೆ ರಾಜ್ಕುಮಾರ್ ಯಾನೇ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೈ ಬಳಿಗೆ ಸಿಕ್ತು. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪತ್ರ ಬರೆದಿದ ನಂತರ ಅಲ್ಲಾಹು ಅಕ್ಬರ್, ಮುಖದ ಬಣ್ಣನೇ ಚೇಂಜ್ ಆಯ್ತು. ಆ ಖುಷಿ ಸಂತೋಷನ ಮುಖವನ್ನು ಕಾಣಕುಂತಿದ್ದು. ಎಲ್ಲಾ ಸಹಾಬಾಕರಮರು ಹುಜೂರಿನ ಮುಖ ನೋಡಿ ತನ್ನ ಹೃದಯಕ್ಕೆ ಎಷ್ಟು ಶಾಂತಿ ಪಡ್ಕೊಳಕ್ ಕುಂತಿದ್ರು. ಅಲ್ಲಾಹು ಅಕ್ಬರ್. ಹುಜೂರ್ ಸಲ್ಲಂ ಪತ್ರ ಓದಿದ ನಂತರ ಆ ಮನೆಯನ್ನು ನೋಡಿದ್ರು. ಇದೇ ಮನೆ ರಾಜ್ಕುಮಾರ ಕಟ್ಟಿದ್ದು. ಹುಜೂರ್ ಸಲ್ಲಲ್ಲಾಹು ಕೈಯ ಬಸ್ಸು ಏನ್ ಮಾಡಿದ್ರು? ರಾಜ್ಕುಮಾರ್ಗಾಗಿ ದುವಾವನ್ನು ಮಾಡಿದ್ರು. ನೋಡಿ ಪ್ರೀತಿಯ ಸಹೋದರಿ, ಇದರಿಂದ ನಮಗೆ ಏನು ಗೊತ್ತಾಯ್ತು? 100 ವರ್ಷದ ಮುಂಚಿನ ಮಾತು ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಗೊತ್ತಿದೆ. 100 ವರ್ಷ. ಏಕೆಂದ್ರೆ ಪ್ರೀತಿಯ ಸಹೋದರ, 100 ಅಷ್ಟೇ ಇಲ್ಲ, ಈ ಪ್ರಪಂಚ ಇನ್ನೂ ಸೃಷ್ಟಿ ಆಗಿದ್ದಿಲ್ಲ, ಅದರ ಬಗ್ಗೆ ನಮ್ಮ ಹುಜೂರ್ ಸಲ್ಲಲ್ಲಾಹು ಗೊತ್ತಿದೆ. ಕಯಾಮತ್ ತನಕ ಏನು ಆಗೋದಿದೆ ಅದು ಎಲ್ಲಾನೇ ನಮಗೆ ಹುಜೂರ್ ಸಲ್ಲಲ್ಲಾಹು ಗೊತ್ತಿತ್ತು ಪ್ರೀತಿಯ ಸಹೋದರರೇ. ಅಂತಹ ನಮ್ಮ ನಬಿಯವರು. ಏಕೆಂದ್ರೆ ಇದು ಪ್ರಪಂಚ ಸೃಷ್ಟಿ ಮಾಡೋದು ಮುಂಚೆನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೆಳಕನ್ನು ಸೃಷ್ಟಿ ಮಾಡಿದ. ಈ ಬೆಳಕಿಗೆ, ಈ ಪ್ರಪಂಚಕ್ಕೆ ಇಷ್ಟು ಸೌಂದರ್ಯ ಸಿಕ್ಕಿದ್ದು ಎದರಿಂದ? ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸತ್ಯನಿಂದ. ಅವ್ರದ್ದು ಬೆಳಕು ತಗೊಂಡು ಪ್ರಪಂಚಕ್ಕೆ ಸೃಷ್ಟಿ ಮಾಡಿದ. ಅವ್ರ ಬೆಳಕನಿಂದನೇ ಆಕಾಶ ಸೃಷ್ಟಿ ಮಾಡಿದ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನಮ್ಮ ಹುಜೂರಿನ ಬೆಳಕನಿಂದನೇ ಮೋಡಗಳಿಗೆ ಸೃಷ್ಟಿ ಮಾಡಿದ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಇವತ್ತು ನಾವು ರಾತ್ರಿಗೆ 14 ದಿನ ಆಗಿದ್ದ ನಂತರ ನಾವು ಆಕಾಶ ಕಡೆ, ರಾತ್ರಿಯಲ್ಲಿ ನಮ್ಮ ದೃಷ್ಟಿ ಆಕಾಶ ಕಡೆ ಹೋಗುತ್ತಿದೆ. ಆ ಚಂದ್ರಗೆ ನೋಡಿದ್ರೆ ಎಷ್ಟು ದುಂಡವಾಗಿ ಚಂದ್ರದ ಬೆಳಕು ನಮಗೆ ಕಂಡು ಬರ್ತೈತಿ, ಚಂದಪ್ಪನ ಬೆಳಕನ್ನು ಕಂಡು ಬರ್ತೈತಿ. ಹಾಯ್ ಸುಬ್ಹಾನಲ್ಲಾ. ಇವತ್ತು ಪುನೀಮ್ ಅಂತಾರಿಲ್ಲ, ಪುನೀಮ್ 14 ದಿನ ಆಗಿದ ನಂತರ ಪುನೀಮ್ ಬರ್ತೈತಿ. 14-15 ದಿನಕ್ಕೆ ಮತ್ತು 30 ದಿನ ಆಗಿದ ನಂತರ ಅಮಾಸವನ್ನು ಬರ್ತೈತಿ. ಇದು ನಡವಳಿಕೆ ಪ್ರಕಾರ ಹಾಕೊಂಡಿದ್ದೇನೆ, ಆದ್ರೆ ನಮ್ಗೆ ಸಂಬಂಧ ಇಲ್ಲ. ಇದು ಪುನೀಮ್ ಅಮಾಸ ನಮ್ಗೆ ಸಂಬಂಧ ಇಲ್ಲ. ಟೀಕೆ, ಅಲ್ಲಾಹನ ತೌಫೀಕ್, ಅಲ್ಲಾಹನ ಲಾಖ ಶುಕ್ರ ಇದೆ. 14 ದಿನದ ಒಮ್ಮೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಗೆ ಸುಂದರವಾದ ಚಂದ್ರದು ಏನು ಆ ಸುಂದರವಾದ ಮುಖವನ್ನು ಕಂಡು ಬರುತ್ತಿದೆ. 15-30 ದಿನ ಆಗಿದ ನಂತರ ಚಂದ್ರ ಗಾಯವಾಗುತ್ತದೆ ಮತ್ತು 2 ದಿನ ಆಗಿದ ನಂತರ ಮತ್ತು ಸ್ಟಾರ್ಟ್ ಇಂದ ಕಾಣುತ್ತದೆ. ಆ ಚಂದಪ್ಪಗೆ ನೋಡಿದ ನಂತರ ಎಷ್ಟು ಬೆಳಕು ನಮ್ಗೆ ನೋಡಿದ ನಂತರ ಎಷ್ಟು ಶಾಂತಿ ಸಿಗ್ತೈತಿ. ಆ ಚಂದಪ್ಪಗೆ ಬೆಳಕು ಎಲ್ಲಿಂದ ಸಿಕ್ತು? ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸತ್ಯನಿಂದನೇ ಆ ಚಂದಪ್ಪಗೆ ಬೆಳಕನ್ನು ಸಿಕ್ಕಿತ್ತು. ಈ ಬೆಳಕಿಗೆ ನೋಡಿದ ನಂತರ ನಮ್ಗೆ ಎಷ್ಟು ಸುಖ ಸಿಗ್ತೈತಿ. ಹುಜೂರಿಗೆ ನೋಡಿದ ನಂತರ ನಮ್ಮ ಪರಿಸ್ಥಿತಿ ಏನಾಗಬಹುದು? ಅದು ಪ್ರೀತಿ ಇರ್ಬೇಕ್ರಿ. ನಮ್ಮ ಹುಜೂರ್ ಹಂಗಿತ್ತು. ಈಗ ಸೂರ್ಯಗೆ ನೋಡ್ರಿ ನೀವು, ಸೂರ್ಯದು ಜಳ, ಸೂರ್ಯದು ಜಳ ಯಾವ ರೀತಿ ಇರ್ತೈತಿ? ಸೂರ್ಯ ನಾವು ಮಧ್ಯಾಹ್ನ ದೃಷ್ಟಿ ಎಪ್ಸಿದ್ರೆ ಸಾಕು, ಏಪ್ಪ ಕಣ್ಣು ತಡ್ಕೊಳಪ್ಪ, ಕಣ್ಣು ಕಾಣ ಕುಂತಿಲ್ಲ, ಎಲ್ಲ ಕರ ಕಾಣಕತ್ತೈತಿ. ಒಂದು ಸಾರಿ ನೋಡಿದ್ರೆ ಸಾಕು, ಎಲ್ಲಿ ಕುಂತಿದ್ಯಾ ಅಂತೀವಿ ನಾವು. ಸೂರ್ಯ ಹಿಂಗ್ ನೋಡಿ ನಾವು ಪಕ್ಕಕ್ಕೆ ನೋಡಿದ್ರೆ ಎಲ್ಲಿ ಕುಂತಿದ್ದೆ, ನೀನು ಇಲ್ಲೇದಿಲ್ಲ ಅಂತೀವಿ ನಾವು. ನಮ್ಮ ಹುಜೂರಿನ ಆಲಮ ಹೇಗಿರಬಹುದು? ಸೂರ್ಯ ಬರೀ ಈ ರೀತಿ ಇದೆ ಅಂದರೆ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಖ ಹೇಗಿರಬಹುದು? ಅವ್ರದ್ದು ಬೆಳಕು ಹೇಗಿರಬಹುದು? ಅಲ್ಲಾಹು ಅಕ್ಬರ್. ಆದ್ರೆ ಅವ್ರಿಗೆ ಯಾರು ನೋಡಿದ್ರು ಇದು ಸೂರ್ಯ, ಅದು ಬ್ಯಾಡ್ ಬಿಟ್ರಿ, ಇದು ಸೂರ್ಯ ಏನಿಲ್ಲ ಅನ್ನೋ ಇದಕ್ಕಿಂತ ಜಾಸ್ತಿ ಈ ಸೂರ್ಯಗೆ ನೋಡಿದ್ರೆ ಕಣ್ಣು ಮಬ್ಬಾಗ್ತಾವು, ಕಣ್ಣು ಕಾಣಂಗಿಲ್ಲ, ಏನಾದ್ರೆ ಕಣ್ಣಿಗೆ ಸ್ವಲ್ಪ ಡ್ಯಾಮೇಜ್ ಬರ್ತೈತಿ. ಹುಜೂರ್ ಸಲ್ಲಲ್ಲಾಹು ಯಾರು ನೋಡಿದ್ರು ಅಲ್ಲಾಹು ಅಕ್ಬರ್, ಕಣ್ಣು ಡ್ಯಾಮೇಜ್ ಆಗುದಿಲ್ಲ, ಈ ಕಣ್ಣಿಗೆ ಕತ್ಲ ಕಾಣುದಿಲ್ಲ. ಎಲ್ಲೆಲ್ಲಿ ನೋಡ್ತೀರಾ ಬರೀ ಬೆಳಕನೆ ಕಂಡು ಬರ್ತಾ ಇರ್ತೀವಿ, ಬರೀ ಬೆಳಕಿನ ಕಂಡು ಬರ್ತದೆ. ಅಂತಹ ಪ್ರೀತಿ, ಅಂತಹ ಬೆಳಕು, ಅಂತಹ ಸೌಂದರ್ಯ ನಮ್ಮ ಹುಜೂರ್ ಸಲ್ಲಲ್ಲಾಹು ಮುಖ ಒಳಗಿತ್ತು. अल्लाह रब्बुल इज्जत आज चेहरा वक्त हाथ ज़ियारत मारने की तौफीक करनी पड़ेगी। ठीक है, आज यहीं पर मैं मौजू को ख़त्म करता हूँ क्योंकि दुआई के साथ करता हूँ, फिर उसके बाद आगे बताता हूँ। अल्लाह के बारे में मैं दुआ करता हूँ, अल्लाह रब्बुल इज्जत हम तमाम लोग को नबी की इश्क में, नबी की मोहब्बत में, नबी की यादों में ज़िंदगी बसर करने की तौफीक अता फरमाए। अल्लाह रब्बुल इज्जत मरते दम तक नबी का दामन थाम कर नबी की मोहब्बत में, नबी की इश्क में ज़िंदगी गुजारने की तौफीक अता फरमाए। अल्लाह रब्बुल इज्जत हम तमाम लोगों को, खास करके दुनिया में रहने वाले ख्वातीन और हजरात को और यहाँ के नौजवानों को और यहाँ के बुजुर्गों को, तमाम लोगों को अल्लाह रब्बुल इज्जत नमाजों की पाबंदी के साथ अदा करने की तौफीक अता फरमाए, सुन्नत के मुताबिक जिंदगी गुजारने की तौफीक अता फरमाए।